ಬಸವರೆಡ್ಡಿ ಶಿಕ್ಷಣ ಸಂಸ್ಥೆ ಹಾಗೂ ವೇಮನ ವಿದ್ಯಾವರ್ತಕ ಸಂಘ ಹುಬ್ಬಳ್ಳಿ ಹಾಗೂ ಸಮೂಹ ಸಂಸ್ಥೆಗಳು ಶಾರದಾ ಸ್ಕೂಲಿನ ಅಡಿಯಲ್ಲಿ ಶಾರದಾ CBSE ಪಬ್ಲಿಕ್ ಸ್ಕೂಲ್ನಲ್ಲಿ ಇವತ್ತಿನ ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ತಮ್ಮನ್ನು ಉದ್ದೇಶಿಸಿ ಅರ್ಥಪೂರ್ಣವಾಗಿ ಮಾತನಾಡಿದಂಥ ಈ ವಯಸ್ಸಿನಲ್ಲಿಯೂ ಸಹಿತ ಶಿಕ್ಷಣದ ಬಗ್ಗೆ ಕಳಕಳಿನೂ ಹೊಂದಿರುವಂಥ ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಗೌರವಾಧ್ಯಕ್ಷರಾಗಿರುವಂಥ ಹಿರಿಯರು ಮತ್ತು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂಥ ಸನ್ಮಾನ್ಯ ಶ್ರೀ SP ಮುದಿಗೋಡು ಸರ್ ಅವರೇ, ಹಾಗೆಯೇ ಇನ್ನೊಬ್ಬ ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ ಸದಸ್ಯರು, ಹಿರಿಯರು, ಶಿಕ್ಷಣ ಪ್ರೇಮಿಗಳು ಮತ್ತು ಈ ಒಂದು ಶಿಕ್ಷಣ ತಮ್ಮ ಈ ವಯಸ್ಸಿನಲ್ಲಿ ಸಹಿತ ಈ ಶಿಕ್ಷಣ ಸಂಸ್ಥೆಗೆ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಬೇಕನ್ನುವಂಥ ಯೋಜನೆಯನ್ನು ಇಟ್ಟುಕೊಂಡು ಕಾರ್ಯ ಮಾಡ್ತಾ ಇರುವಂಥ ಈ ಶಿಕ್ಷಣ ಶಾರದಾ ಸಮೂಹ ಸಂಸ್ಥೆಗಳ ಸದಸ್ಯರಾಗಿರುವಂಥ ಸನ್ಮಾನ್ಯ ಶ್ರೀ AG ಮುಳ್ಳೂರವರೇ, ಹಾಗೆಯೇ ನನ್ನ ಹಿರಿಯ ಅಕ್ಕ, ಈ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಾಗಿರುವಂಥ ಅಕ್ಕ ಪುಷ್ಪಾ ಯಮನೂರವರೇ, ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರುವಂಥ ಈ ಸಮೂಹ ಶಿಕ್ಷಣ ಸಂಸ್ಥೆಗಳ ಬಸವರೆಡ್ಡಿ ಸಮೂಹ ಶಿಕ್ಷಣ ಆಗಿರ್ಬೋದು, ಎಲ್ಲ ಶಾರದಾ ಆಗಿರ್ಬೋದು ಮತ್ತು ರಾಯಚೂರಿನಲ್ಲಿರುವಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳ ಸಮೂಹ ಶಿಕ್ಷಣ ಸಂಸ್ಥೆಗಳ ಪ್ರಾಚಾರ್ಯರಾಗಿರುವಂಥ ಶ್ರೀಮತಿ ಶಶಿಕಲಾ ಬಸವರೆಡ್ಡಿ ಅವರೇ, ಕಳೆದ 1 ವರ್ಷದಿಂದ ನಿಮ್ಮ ಜವಾಬ್ದಾರಿಗಳನ್ನು ಕಡಿಮೆ ಮಾಡ್ತೇನೆ, ನಿಮಗೆ ಜೊತೆಗೆ ನಾನು ಕೈ ಜೋಡಿಸ್ತೇನೆ ಅಂಥೇಳಿ ಯಶಸ್ವಿಯಾಗಿ ಈ ಶಾರದಾ CBSE ಸ್ಕೂಲನ್ನು ನಡೆಸ್ಕೊಂಡು ಹೋಗ್ತಾ ಇರುವಂಥ, ಹಾಗೆಯೇ ಈ ಶಿಕ್ಷಣ ಸಂಸ್ಥೆಯ ಬಸವರೆಡ್ಡಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾಗಿರುವಂಥ ಕುಮಾರಿ ಸೃಷ್ಟಿ ಬಸವರೆಡ್ಡಿ ಅವರೇ, ನಮ್ಮ ಶಿಕ್ಷಣ ಸಂಸ್ಥೆಯ ಬಸವಣ್ಣ ಅಂತಲೇ ಹೆಸರುವಾಸಿಯಾಗಿರುವಂಥ, ಇದೀಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ವಾಯಗಡೇನರ್ ಸರ್ ಅವರೇ, ನಮ್ಮ ಬಸವರೆಡ್ಡಿ ಡಿಗ್ರಿ ಕಾಲೇಜಿನ ಪದವಿ ಕಾಲೇಜಿನ ಪ್ರಾಚಾರ್ಯರಾಗಿರುವಂಥ ಯುವಕರಾಗಿರುವಂಥ ಸನ್ಮಾನ್ಯ ಶ್ರೀ ರಮೇಶ್ ಮಡಿವಾಳರವರೇ, ಈ ಶಿಕ್ಷಣ ಸಂಸ್ಥೆಯನ್ನು ಬಸವರೆಡ್ಡಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಮತ್ತು ಶಾರದಾ CBSE ಸ್ಕೂಲನ್ನು ಬಹಳ ಅಚ್ಚುಕಟ್ಟಾಗಿ ಆಡಳಿತಾತ್ಮಕವಾಗಿ ನಡೆಸ್ಕೊಂಡು ಹೋಗ್ತಾ ಇರುವಂಥ ಶ್ರೀಮತಿ ಮೇಘಾ ಅಂಚಲ್ಕರ್ ಅವರೇ, ಹಾಗೆಯೇ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಹಿರಿಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಮಂಜುಳಾ ಪಾಟೀಲ್ ಅವರೇ, ಎಲ್ಲಕ್ಕಿಂತ ಹೆಚ್ಚಾಗಿ ಈ ಶಿಕ್ಷಣ ಸಂಸ್ಥೆಯ 104 ಸ್ತಂಭಗಳು ಅಂದರೆ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಯ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗವೇ, ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಪಾಲಕರೊಂದವೇ, ಎಲ್ಲಕ್ಕಿಂತ ಹೆಚ್ಚಾಗಿ ಮುದ್ದು ಮಕ್ಕಳೇ. ಭಾಳ ಹೊತ್ತನ ಮಾತಾಡ್ಲಿಕ್ಕೆ ಹತ್ತೀವಿ, ಎಷ್ಟು ಹೊತ್ತನ ಮಾತಾಡ್ತಾನ ಅಂಥೇಳಿ. ನಾನು ಅಧ್ಯಕ್ಷನಾಗಿರ್ಬೋದು ಖರೆ, ಆದರೆ ನಾನು ಪಾಠ ಮಾಡೇ ಮೇಲೆ ಬಂದೀನಿ. ಅದಕ್ಕೆ 45 ನಿಮಿಷ ಖಂಡಿತ ಈ ಮೈಕ್ ಬಿಡಂಗಿಲ್ಲ ನಾನು, ಯಾಕಂದರೆ ಶಿಕ್ಷಕರಿಗೆಂದು ಮೈಕ್ ಕೊಡಬಾರ್ದಂತ. ಅಷ್ಟೇನು ಮಾತಾಡಲ್ಲ, ಮತ್ತೆ ಹೆದರಬೇಡ್ರಿ ಸ್ವಲ್ಪ. ಯಾಕಂದರೆ ಪ್ರಥಮ ಬಾರಿಗೆ ನಾನು ಶಾರದಾ ಸ್ಕೂಲಲ್ಲಿ ನಿಂತ್ಕೊಂಡು ಮಾತಾಡ್ಲಿಕ್ಕತ್ತೀನಿ, ಬಸವರೆಡ್ಡಿ ಸ್ಕೂಲ್ನಾಗ ನಿರಂತರವಾಗಿ ಮಾತಾಡ್ತಾ ಇರ್ತೀನಿ. ಅದಕ್ಕೊಂದು 5 ನಿಮಿಷ ಹೆಚ್ಚಿಗೆ ತೊಗೊಂಡು ಮಾತಾಡಿ ಬೇಗ ಮುಗಿಸ್ತೀನಿ, ವರಿ ಮಾಡಬೇಡ್ರಿ. ನನಗೆ ವೇಮನ ವಿದ್ಯಾವರ್ತಕ ಸಂಘದವರು ಮತ್ತು ಶಾರದಾ ಸ್ಕೂಲಿನ ಆಡಳಿತ ಮಂಡಳಿಯವರು ನನಗೊಂದು ಒಳ್ಳೆಯ ಅವಕಾಶ ಕೊಟ್ಟರು. ಆ್ಯಕ್ಚುಲಿ ಯಾರೂ ಕೊಡಂಗಿಲ್ಲ, ನಾನು ಅವ್ರ ಬಗ್ಗೆ ಎಷ್ಟು ಋಣಿಯಾಗಿದ್ರೂ ಸಾಲದು. ನನ್ನನ್ನು ಆಡಳಿತ ಮಂಡಳಿ ಸದಸ್ಯರಿಗೆ ಕರೆದು, ನನಗೆ ಮೊದಲಾಗಿಂದ ಇವರೆಲ್ಲ ಹಿರಿಯರ ಬಗ್ಗೆ ಪರಿಚಯ ಅದ. ಮುದಿಗೌಡರು ಸರ್ ಕಡೆಯಿಂದ 30 ವರ್ಷದಿಂದ ಅವ್ರ ಜೊತೆಗೆ ನಾನು ಬೆಳೆದಿದ್ದೀನಿ. ಪುಷ್ಪಾಕ್ಕನ ಜೊತೆಗೆ ಒಂದು 20 ವರ್ಷದಿಂದ ಬೆಳೆದಿದ್ದೀನಿ ನಾನು. ಮುಳ್ಳೂರು ಸರ್ಗೆ ಒಂದು 5-6 ವರ್ಷದಿಂದ ಪರಿಚಯ ಇದ್ದೀನಿ ನಾನು. ಬಟ್ ಯಾವುದೋ ಒಂದು ಸಂದರ್ಭ ಬಂದಾಗ ಈ ಸ್ಕೂಲನ್ನು CBSE ಸ್ಕೂಲನ್ನು ನೀವು ನಡೆಸ್ರಿ ಅಂಥೇಳಿ ನನಗೊಂದು ಕೊಟ್ಟಾಗ ನನಗೊಟ್ಟು ಹೆದರಿಕೆ ಆಯಿತು. ಇಂಥ ದೊಡ್ಡ ಕ್ಯಾಂಪಸ್ನೊಳಗೆ ನಾವು ಸ್ಕೂಲ್ ನಡೆಸೋದು ಹೇಗೆ ಅಂಥೇಳಿ. 1ನೇ ವರ್ಷ ಸ್ವಲ್ಪ ಕಷ್ಟ ಆಯ್ತು, ನಮಗೆ ನಡೆಸ್ಲಿಕ್ಕಾಗಲಿಲ್ಲ. 2ನೇ ವರ್ಷ ಭಾಳ ಗೊಂದಲದೊಳಗಿದ್ದೆ, ನಡೆಸ್ಲೋ ಬ್ಯಾಡೋ ಅನ್ನುವಂಥ ಗೊಂದಲದಾಗಿದ್ದಾಗ ನನ್ನ ಮಗಳು ಮುಂಬೈದೊಳಗಿದ್ಲು. ಅಲ್ಲಿಂದ ಬಂದು ಜನವರಿ ಮಂತ್ದೊಳಗೆ ಬಂದು ಅಪ್ಪಾಜಿ ನಾನು ಶಾರದಾ ಸ್ಕೂಲ್ ನಡೆಸ್ತೀನಿ ಅಂತ ಹೇಳಿಲ್ಲ. ನನಗೊಂದು ಸ್ವಲ್ಪ ಧೈರ್ಯನೂ ಬಂತು, ಅಧೈರ್ಯನೂ ಆಯಿತು.
ಇನ್ನೂ ಎಕ್ಸ್ಪೀರಿಯೆನ್ಸ್ ಇಲ್ಲ ಹೆಂಗೆ ಇವಳು ಅಂಥೇಳಿ. ಸೊ ಬಂದಕ್ಕಿನ ಸೀದಾ ನಾನು ಜನವರಿ ಒಳಗೆ ಹೋಗಿ ಅವ್ರು 1 ತಿಂಗಳು ಟೈಮ್ ಕೊಟ್ಟಿದ್ದರು, ನೀವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಿರೋ ಇಲ್ಲೋ ನನಗೆ ಅಂಥೇಳಿ. ಸರ್ 1 ತಿಂಗಳು ಟೈಮ್ ಕೊಡ್ರಿ ಅಂತ ಹೇಳಿದ್ದೆ ನಾನು. ಸೊ ಡಿಸೆಂಬರ್ 31 ಆಗಿತ್ತು. ಜನವರಿಗೆ 3ನೇ ತಾರೀಕಿಗೆ ಬಂದ ಮೇಲೆ ನಾನು ನಡೆಸ್ತೀನಿ ಅನ್ನುವಂಥ ಧೈರ್ಯ ಕೊಟ್ಟಾಗ ನಾನು ಅವ್ರಿಗೆ ಬಂದು ಹೇಳಿದಿಲ್ಲ ನಾನು ನಡೆಸ್ತೀನಿ ಅಂಥೇಳಿ. ಅಲ್ಲಿಂದ ತನ್ನ ಕಾರ್ಯ ಚಾಲೂ ಮಾಡಿದ್ಲಕ್ಕೆ ಜನವರಿ ಒಳಗೆ. ಆಕೆ ಜೊತೆಗೆ ಬೆಸ್ಟ್ ಒಬ್ಬ ಹುಡುಗಿ ಕೂಡ್ಲಿದ್ದು ವಿದ್ಯಾ. ಸೊ ಯುವಕರು ಎಷ್ಟು ಚಂದ ವರ್ಕ್ ಮಾಡ್ತಾರಂದರೆ ಇವತ್ತು 172 ಅಡ್ಮಿಷನ್ ಆಗೈತೆ. ಕಾರಣ ಯಾರಪ್ಪ ಅಂದರೆ ವಿದ್ಯಾ ಮತ್ತು ಸೃಷ್ಟಿ ಮೇಡಮ್ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾಯಿದ್ದೆ. ಯಾಕಂದರೆ ಒಂದು 0 ಇದ್ದಂಥ ಸ್ಟ್ರೆಂತನ್ನು ಫಸ್ಟ್ ಸ್ಟ್ಯಾಂಡರ್ಡ್ ನಾವು ತುಂಬೋದು ಈಸಿ, ಯಾಕಂದರೆ ಪ್ರಥಮ ಬಾರಿಗೆ ಬರ್ತಿರ್ತಾರೆ ತುಂಬೋದು. ನಡುಕಿನ ಮಕ್ಕಳನ್ನು ತುಂಬೋದೇನಿದೆಯಲ್ಲ, ಯಾಕೆ ಬೇರೆ ಸ್ಕೂಲಿಂದ ಬಂದು ತೊಗೊಂಡು ಬರೋದು ತುಂಬ ಕಷ್ಟ. ಹಾಗೆಯೇ ಪ್ರತಿಯೊಂದು ಡಿವಿಷನ್ಗೆ 10, 15, 20 ಮಕ್ಕಳನ್ನು ಮಾಡಿದಂಥ ಕೀರ್ತಿ ಅವರಿಬ್ಬರಿಗೆ ಸಲ್ಲುತ್ತೆ. ಹಾಗಾಗಿ ಇವತ್ತಿಲ್ಲಿ 172 ಮಕ್ಕಳು ನರ್ಸರಿಯಿಂದ ಹಿಡ್ಕೊಂಡು 10th ಇಲ್ಲಿ ಕಲಿತಾ ಇದ್ದಾರೆ. ಅದಕ್ಕೆ ನನಗೆ ಪ್ರೋತ್ಸಾಹವನ್ನು ಕೊಟ್ಟವರು, ಎಲ್ಲ ದಿಶೆಗಳಲ್ಲಿ ಪ್ರೋತ್ಸಾಹವನ್ನು ಕೊಟ್ಟಾರಪ್ಪ ಇಲ್ಲಿ ಕುಂತಿರುವಂಥ ಹಿರಿಯರು. ಅವ್ರಿಗೆ ನಾವು ದಿನನಿತ್ಯ ಹೋಗ್ತೀವಿ, ಯಾಕಂದ್ರೆ ಅವರು ಶಿಕ್ಷಣ ಅಭಿರುಚಿ, ಅವ್ರು ಹೇಳಿದ್ರು, ಅವ್ರ ಮಾತುಗಳಲ್ಲಿ ನೀವು ಕೇಳಿದಾಗ ಅವರಲ್ಲಿ ಶಿಕ್ಷಣ ಅಭಿರುಚಿ ಎಷ್ಟಿದೆ. ಹಾಗಾದ್ರೆ ಶಿಕ್ಷಣಕ್ಕಾಗಿ ನೋಡಿರಿ, 86ನೇ ವಯಸ್ಸಿನಲ್ಲಿ ಸಹಿತ ದಿನನಿತ್ಯ ನಾವಿನ್ನೂ ಹೋಗ್ತೀವಿ ಇಲ್ಲ ಗೊತ್ತಿಲ್ಲ, ಪ್ರತಿನಿತ್ಯ ಕಳೆದ 26 ವರ್ಷಗಳಿಂದ ನಿರಂತರವಾಗಿ ಯಾರೂ ಇಲ್ಲಾಂದ್ರೆ 11 ಗಂಟೆಗೆ ಮುದಿಗೌಡರು ಸರ್ ಆಫೀಸ್ನಾಗ ಇರ್ತಾರೆ. ಅಂದರೆ ಅವ್ರದ್ದೊಂದು ಕಳಕಳಿ ಅದು 86ನೇ ವಯಸ್ಸಿನಲ್ಲಿ. ಹಾಗೆಯೇ ಮುಳ್ಳೂರು ಸರ್ ಯಾವುದೇ ಕಾರ್ಯಕ್ಕೆ ಇನ್ನೂ ಹೊಸದು ಮಾಡಬೇಕು, ಏನಾದರೂ ಮಾಡಬೇಕು ಅನ್ನುವಂಥ ಯೋಚನೆಗಳು. ಹಾಗೆ ನಮ್ಮ ಪುಷ್ಪಕ ಎಲ್ಲ ಕಡೆ ಕ್ಲಾಸ್ ರೂಮ್ಗಳಿಗೆ ಹೋಗಿ ವಿದ್ಯಾರ್ಥಿಗಳ ಜೊತೆಗೆ ಇಂಟ್ರ್ಯಾಕ್ಷನ್ ಮಾಡಿ, ಟೀಚರ್ಸ್ಗೆ ಗೈಡ್ ಮಾಡಿ ಸಂಸ್ಥೆ ಬೆಳೆಸಬೇಕನ್ನುವಂಥದ್ದು. ಇವ್ರಿಗೆ ಯಾವುದೂ ಪ್ರತಿಫಲಾಪೇಕ್ಷೆ ಇಲ್ಲರಿ ಇವರಿಗೆ, ಇದರಿಂದ ನನಗೆ ಲಾಭ ಬರ್ತನ್ನುವಂಥದ್ದಿಲ್ಲ. ಅಂದರೆ ಇವರು ಸಹಿತ ಶಿಕ್ಷಣ ಪ್ರೇಮಿಗಳು. ಶಿಕ್ಷಣಕ್ಕಾಗಿ ಮಕ್ಕಳನ್ನು ತಯಾರು ಮಾಡುವಂಥ ನಿಟ್ಟಿನಲ್ಲಿ ಅವರು ತಮ್ಮ ಸಮಯವನ್ನು ಮಕ್ಕಳಿಗಾಗಿ ಕೊಡ್ತಾ ಇದ್ದಾರೆ. ಅಂಥವರು ಈ ಶಿಕ್ಷಣ ಸಂಸ್ಥೆ, ಶಾರದಾ ಶಿಕ್ಷಣ ಸಂಸ್ಥೆಗೆ ಮತ್ತು ಬಸವರೆಡ್ಡಿ ಶಿಕ್ಷಣ ಸಂಸ್ಥೆಗೆ ಆಶೀರ್ವಾದ ಮಾಡಲಿ ಮತ್ತು ಅವರ ಮಾರ್ಗದರ್ಶನ ನಮಗಿರಲಿ ಅಂಥೇಳಿ ನಾನು ತಮ್ಮೆಲ್ಲರ ಮೂಲಕ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ನಾನು ಈಗಾಗಲೇ ಸಾಕಷ್ಟು ವಿಷಯಗಳನ್ನು ಶಶಿಕಲಾ ಮೇಡಮು ಮತ್ತು ಸೃಷ್ಟಿ ಮೇಡಮು ಮತ್ತು ಹಿರಿಯರಾದಂಥ ಗಡೇನರ್ ಸರ್ ಎಲ್ಲರೂ ನಿಮಗೆ ಕೊಟ್ಟಿದ್ದಾರೆ. ನಾವು ಕಲಿಯುವಾಗ ಇವತ್ತೆಲ್ಲ ನನಗಿಂತ ಸ್ವಲ್ಪ ನನ್ನ ವಯಸ್ಸಿನವರು ನೋಡಿ, 1 ನಿಮಿಷ ಲಾಸ್ಟ್ 24-20ನೇ ತಾರೀಕಿಗೆ ಬಸವರೆಡ್ಡಿ ಆವರಣದೊಳಗೆ ಕೆಲವು ಜನ ಬಂದಿದ್ದರು. ಇದರಲ್ಲಿ 35ನೇ ಸಮಾರಂಭ ಮಾಡಿದ್ವಿ ನಾವು. ನಾನೇ ಸಂಸ್ಥಾಪಕ ಅಧ್ಯಕ್ಷ. ಭಾಳ ಮಂದಿ ನಾನು ನೋಡಿದ ಕೂಡ ಹೇಳ್ತಾರೆ ಏನಂತೇಳಿ, ಇವನ 35 ವರ್ಷ ಹೌದು ಅಲ್ರಿ, ನಾ 35 ವರ್ಷ ಆದಂಗೆ ಕಾಣ್ತೀನಿ, ಇನ್ನೂ ಮದುವೆಯಾಗು ಹುಡುಗಿದ್ದಂಗೆ ಅದೀನಿ. ಮತ್ತು ಜಗಳ ತೆಗಿತಾಳಾಕಿ ಹಿಂದೆ ಕುಂತಾಕಿ. ಸೊ ಮನುಷ್ಯನಿಗೆ ಮಾಡಬೇಕನ್ನುವಂಥ ಕೆಲಸ ಇದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ನಮ್ಮ ಶಿಕ್ಷಣ ಜೊತೆಗೆ ಆರೋಗ್ಯವನ್ನು ಸಹಿತ ಕಾಪಾಡ್ಕೋಬೇಕು. ಆರೋಗ್ಯದ ಕಡೆಗೆ ಟೆನ್ಷನ್ ಮಾಡಿಕೊಳ್ಳಾರ್ದಂಗೆ ನಮ್ಮ ಚಿಂತನೆಗಳಿದ್ವಪ್ಪ ಅಂದರೆ ನಾವು ಮಾಡುವಂಥ ಕೆಲಸಗಳಲ್ಲಿ ಏನಾಗ್ತದೆ ಅಂದರೆ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಈಗ ಸೃಷ್ಟಿ ಹೇಳಿದರು, ನಾವು ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಅಂಥೇಳಿ. ನಾವು ಕಳೆದ 35 ವರ್ಷಗಳಲ್ಲಿ 48,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಶಿಕ್ಷಣ, ಅದು ಟೆಲಿವಿಷನ್ ತರಬೇತಿ ಇರ್ಬೋದು, ಕಂಪ್ಯೂಟರ್ ತರಬೇತಿ ಇರ್ಬೋದು, ITI ತರಬೇತಿ ಇರ್ಬೋದು, BBA BCA ಪ್ರೊಫೆಷ್ನಲ್ ಕೋರ್ಸಸ್ಗಳಿರ್ಬೋದು, PUC ಡಿಗ್ರಿ, ಹೀಗೆ ಎಲ್ಲ ಕೋರ್ಸ್ಗಳಲ್ಲಿ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ. ಸೊ ನಾವು ಯಾವಾಗಲೂ ಪರ್ಸಂಟೇಜಾಗೆ ನೋಡಲಿಕ್ಕಾಗಲ್ಲ. ವಿದ್ಯಾರ್ಥಿಗಳನ್ನು, ಮಕ್ಕಳನ್ನು ಹೇಗೆ ಬೆಳೆಸ್ಬೇಕಂದ್ರೆ, ಈಗ ಮೇಡಮ್ ಹೇಳಿದರು ಎಲ್ಲ ITI ಇಲ್ಲಿ ಕೂತ್ಕೊಂಡಾರ ಸರ್. ನಮ್ಮ ITI ಕಳೆದ 26 ವರ್ಷ ಆಯ್ತು ನಾವು ITI ನಡ್ಸಕತ್ತಿ. ಇವತ್ತಿನವ್ರಿಗೂ ಒಂದೇ ಒಂದು ಹುಡುಗ ಕಡಿಮೆ ಇಲ್ದಂಗೆ ಫುಲ್ ಆಗ್ತಾವೆ ನಮ್ಮ ಸೀಟ್ಗಳು. ಅದಕ್ಕೆ ಕಾರಣ ಏನಂದರೆ ನಮ್ಮ ರಮೇಶ್ ಅವರಂಥ ಒಬ್ಬ ಶಿಕ್ಷಕರು ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಆ ಶಿಕ್ಷಣ ಸಂಸ್ಥೆಯನ್ನು ಯಶಸ್ವಿ ಮಟ್ಟಲಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಮತ್ತು ITI ಹುಡುಗರು 100%, ಈಗೂ ನಿಮಗೆ ಹೇಳ್ತೀನಿ, ITI ಹುಡುಗರಿಗೆ ಕೆಲಸ ಕೊಡಿಸೋ ಜವಾಬ್ದಾರಿ ನಂದು. ಬೇಕಾದ್ರೆ ಬಾಂಡ್ ಮೇಲೆ ಬರೆದು ಕೊಡ್ತೀವಿ ನಾವು. ಡಿಗ್ರಿ ಹುಡುಗರಿಗೂ ಕೊಡಿಸ್ತೀವಿ ನಾವು. ನನ್ನ ಮನೆ ಟೊಯೋಟಾ ಶೋರೂಮ್ಗೆ ಹೋಗಿದ್ದೆ, ಓಡಿ ಬಂದರೆ 2 ಹುಡುಗರು, ಡಿಗ್ರಿ ಹುಡುಗರು, BA ಆ್ಯಂಡ್ BCom ಹುಡುಗರು ಓಡಿ ಬಂದರೆ, ಸರ್ ನಾನು ನಿಮ್ಮ ಶಾಲೆ, ನಿಮ್ಮ ಕಾಲೇಜಿನ ಸ್ಟೂಡೆಂಟ್ ಅಂಥೇಳಿ. ಅಂದರೆ ನಮ್ಮ ಡಿಗ್ರಿ ಕಾಲೇಜುಗಳಲ್ಲಿ ಸಹಿತ ನಾವೇನು ಮಾಡ್ತೀವಿ ಅಂದರೆ ವರ್ಕ್ಶಾಪ್ ಮಾಡ್ತೀವಿ. ಆ ವರ್ಕ್ಶಾಪ್ಗಳನ್ನು ಎದಕ್ಕೆ ನಾವು ಮಾಡ್ತೀವಪ್ಪ ಅಂದರೆ, ಮಕ್ಕಳು ಹೇಗೆ ಫ್ಯೂಚರನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂಥೇಳಿ. ನಾವು ಅಷ್ಟೇ ಅಲ್ಲ, ನಮ್ಮ ಜೊತೆಗೆ ಶೈಕ್ಷಣಿಕ ಸಂಯೋಜಕರನ್ನು
ಮತ್ತು ಶಿಕ್ಷಣ ಪ್ರೇಮಿಗಳನ್ನು, ಸ್ಪೆಷಲಿಸ್ಟ್ಗಳನ್ನು ಕರೆಸಿ ನಾವೇನು ಮಾಡ್ತೀವಪ್ಪ ಅಂದರೆ ಅವರಿಗೆ ತರಬೇತಿಯನ್ನು ಕೊಡ್ತೀವಿ. ಅದು ವಿದ್ಯಾ ಕಲಿಯುವಂಥ ಸಮಯದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ತದನಂತರ ಆ ಮಕ್ಕಳಿಗೆ ಅರಿವಾಗುತ್ತೆ ನನಗಿದರ ಪ್ರಯೋಜನ ಇದೆ ಅಂಥೇಳಿ. ಅದಕ್ಕೆ ನಾನು ಹೇಳೋದು, ಮಕ್ಕಳನ್ನು ಕೇವಲ ಪರ್ಸಂಟೇಜ್ ಓರಿಯೆಂಟೆಡ್ ಮಾಡಬೇಡ್ರಿ. ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು 2003 2005 ನಾನೇ ಪಾಠ ಮಾಡ್ತಾಯಿದ್ದೆ. ITI ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, ನಂದು ಇಂಜಿನಿಯರಿಂಗ್. ಪಾಠ ಮಾಡುವಂಥ ಸಂದರ್ಭದೊಳಗೆ ಒಬ್ಬ ಹುಡುಗ, ನರೇಂದ್ರದ ಹುಡುಗ, ನನಗಿನ್ನೂ ಪೆಟ್ಟ ಶಿಷ್ಯ, ಅವ ಸಂದೀಪ್ ಹೊಂಗಲ್ ಅಂಥೇಳಿ. ಅವ 35% ಅದು ಗ್ಯಾರಂಟಿ ಮೇಲೆ ಪಾಸಾಗಿ ಬಂದಿದ್ದವ. ಅವಾಗ ಅವ್ರ ತಂದೆಯವ್ರು ಬಂದು ನನ್ನ ಕಡೆ ಹಚ್ಚಿದರು. ಕೆಟ್ಟ ಉಡಾಳ, ಎಷ್ಟು ಉಡಾಳ ಅಂದರೆ ಇವ್ನು ಸಾಕಾಗೇನ್ರಿ ನಮ್ಮ ತಂದೆ ತಾಯಿ ಅಂತ ಹೇಳ್ತಾಯಿದ್ರು. ಅವ ಎಷ್ಟು ಕ್ರಿಮಿನಲ್ ಇತ್ತು ಅಥವಾ ಕಿಡ್ಡಿ ಮಾಡ್ತಿದ್ದಂದರೆ, ನಾವು ಈ ಕಡೆ ಬಂದು ಕ್ಲಾಸ್ ಮುಗಿಸಿ ಬಂದು ಅಂದರೆ 2 ವಯರ್ ತೊಗೊಂಡು ಹೋಗಿ ಶಾರ್ಟ್ ಮಾಡಿಬಿಡೋಣ, ಅಂದರೆ 2 ತುರಿಕ್ ಬಿಡೋದು, ಶಾರ್ಟ್ ಆಗಿಬಿಡೋದು, ಇಡೀ ಕ್ಲಾಸ್ ಹೋಯ್ತು. ನಾವೇನು ತಿಳ್ಕೊಂತೀವಿ, ಕರೆಂಟ್ ಹೋಗೈತೆ ಬಿಡ, ಅಂದರೆ ಅವತ್ತು ಪ್ರಾಕ್ಟಿಕಲ್ ಮಾಡಿಸ್ಬಾರ್ದು. ಅಂದರೆ ITIದೊಳಗೆ ಪ್ರಾಕ್ಟಿಕಲ್ಸ್ ಇರ್ತಾವೆ, ಶಾರ್ಟ್ ಮಾಡಿಬಿಡವ. ಹೋಗ್ತಾಯಿತ್ತು. ನಾನು ಅವ್ನು ಕರೆದು ಬೈಲಿಲ್ಲ, ಚಹಾ ತರಿಸಿದೆ, ಸುಮ್ಮನೆ ಕಳಿಸ್ಬಿಟ್ಟೆ ನಾನು. ಅವ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ, ಸರ್ ನನಗೆ ಯಾಕೆ ಚಹಾ ಕುಡಿಸಿದ್ರು, ಅಂದರೆ ಬೇರೆ ಬೇರೆ ರೀತಿಯ ಆ್ಯಂಗಲ್ಗಳನ್ನು ಯೂಸ್ ಮಾಡ್ತೀವಿ ನಾವು. ಅವಾಗ ಅವನು ಬಂದ, ಸರ್ ನನಗೆ ಚಹಾ ಕುಡಿಸಿದ್ರಿ, 2 ಹೊಡಿತಾರೆ ಅಂತ ತಿಳ್ಕೊಂಡಿದ್ದೆ, ನೀವು ಹೊಡಿಲಿಲ್ಲ ನನಗೆ ಅಂತ. ನಾ ಹೇಳಿದೆ, ನಾ ಯಾಕೆ ಹೊಡಿಬೇಕು ನಿನಗೆ ಅಂತ ಕೇಳಿದೆ. ಸರ್ ನಾ ಶಾರ್ಟ್ ಸರ್ಕ್ಯೂಟ್ ಮಾಡೀನಿ ಅಂತ ಮೊದಲಿಗೆ ಮಾಡಿಲ್ಲ ಅಂತ ಹೇಳಿದ್ದ. ಸರ್ ನಾ ಶಾರ್ಟ್ ಸರ್ಕ್ಯೂಟ್ ಮಾಡೀನಿ, ಆದರೂ ನೀನು ಯಾಕೆ ಹೊಡಿಲಿಲ್ಲ, ಅಲ್ಲೋ ನೀನು ಹೊಡಿಯೋದ್ರಿಂದ ಏನು ಬರ್ತದೆ ಅಂತ ಕೇಳಿದೆ. ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವ. ಕಡೆಗೆ 2 ನಿಮಿಷ ಕೊಟ್ಟೆ ಟೈಮ್ ಅವನಿಗೆ. ನೆಕ್ಸ್ಟ್ ಟೈಮ್ನಲ್ಲಿ ಅವು ಏನಂದರೆ, ಕಾಲಿಗೆ ನಮಸ್ಕಾರ ಮಾಡಿ, ಸರ್ ನನ್ನ ತಪ್ಪಾಗೈತ್ರಿ. ಇವತ್ತು ಅವನು ದೊಡ್ಡ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಇನ್ ಧಾರವಾಡ, ಕೋಟ್ಯಾಂತರ ರೂಪಾಯಿ ಆದಾಯವನ್ನು ಮಾಡಿದಂಥ ವ್ಯಕ್ತಿ ನನ್ನ ಶಿಷ್ಯ. ಇಂಥವು ನಂಬರ್ ಆಫ್ ಎಕ್ಸಾಂಪಲ್ಸ್ಗಳು ನನ್ನ ಜೊತೆಗೆ ಅದಾವೆ, ನಮ್ಮ ಜೊತೆಗೆ ಇದ್ದಾವೆ. ಹಾಗಾದರೆ ಲಾಸ್ಟ್ ಇಯರ್ ನಮ್ಮ ಬಸವರೆಡ್ಡಿ ಸ್ಕೂಲ್ನಲ್ಲಿ ಒಂದು 4 ಹುಡುಗರು ಗ್ಲಾಸ್ ಹೊಡೆದಿದ್ರು. ಎಲ್ಲರನ್ನೂ ಕರೆಸಿದೆ ಚೇಂಬರ್ಗೆ, ಕರೆಸಿ ಅವ್ರಿಗೂ ಹಿಂಗೆ ಮಾಡಿದೆ, ಚಹಾ ಕುಡಿಸಿ ಕಳಿಸಿದೆ. ಉಳಿದ ಹುಡುಗರಿಗೆ ಭಾರಿ ಇಂಟ್ರೆಸ್ಟ್, ಕಡತ ಬೀಳ್ತಾವೆ ಇವರಿಗೆ, ಸರ್ ಬಡಿತಾರೆ ಇವರಿಗೆ ಅಂಥೇಳಿ. ನಾ ಕರೆದೆ, ಚೆನ್ನಾಗಿದ್ದೀರಪ್ಪ, ಚೆನ್ನಾಗಿ ಓದ್ತೀರಾ, ಚಹಾ ಕುಡೀರಿ ಅಂತೇಳಿ ಚಹಾ ಕುಡಿಸಿ ಕಳಿಸಿದೆ. ಮಕ್ಕಳನ್ನು ಯೋಚನೆ ಮಾಡೋಕ್ಕೆ ಹಚ್ಬೇಕು ನಾವು. ಅವಾಗ ಅವ್ರು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್, ಚಹಾ ಕುಡಿಸಿದೆ, ಕಳಿಸಿದೆ, ಚೆನ್ನಾಗಿ ಓದಿರೋಣ ಪಾಪ, ಎಷ್ಟು ಇದನ್ನು ಫೇರ್ ಮಾಡಿರ, ಓದ್ತಾ ಇದ್ದೀರಾ ಅಂತ ಕೇಳಿದೆ. ಹ್ಞೂ ರೀ ಸರ್, ಹ್ಞೂ ರೀ. ಅದಾಗ 108 ಸುಳ್ಳು ಹೇಳಿದರು. ಮ್ಯಾಲೆ ಹೋದರು, ಏನು ಮಾಡಿದ್ರಲಿ ನಿಮ್ಗೆ ಅಂತ ಹೇಳಿ ಕೇಳಿದ್ರು. ಅವರು ಗೆಳೆಯರು ಕೇಳ್ತಾರಲ್ಲ, ಕೇಳಿದಾಗ ಅವ್ರು ಏನು ಹೇಳಿದ್ರು ಅಂದರೆ, ನಮಗೆ ಚಹಾ ಕುಡಿಸಿ ಕಳಿಸಿದ್ರು. ಹಂಗಾರೆ ನಾನು ಇನ್ನೊಂದು ಗ್ಲಾಸ್ ಹೊಡಿಲಿಲ್ಲ ಅಂತ ಇನ್ನೊಬ್ಬವ. ಅಂದರೆ ಮಕ್ಕಳ ಮನಸ್ಸು ಹೆಂಗಿರುತ್ತೆ ನೋಡ್ರಿ ಅವ್ರಿಗೆ. ಅವಾಗ ಅವ್ರಿಗೆ ನೆಕ್ಸ್ಟ್ ಮನೆಯೊಳಗೆ ಹೋಗಿ ಹೇಳಿದ್ರು, ಅವ್ರ ಪೇರೆಂಟ್ಸ್ ಬಂದರು, ಯಾಕ್ರಿ ಅಂತೇಳಿ. ಇಲ್ಲ ಗ್ಲಾಸ್ ಹೊಡೆದಾರೆ. ನೆಕ್ಸ್ಟ್ ಡೇ ಕರೆದು ಹೇಳಿದೆ, ಯಾಕಂದ್ರೆ ಆ ವಯಸ್ಸು ಬೇರೆ, ಆ ಮಕ್ಕಳನ್ನ ಕರೆದೆ. ನೋಡಪ್ಪ, ನೀನು ಗ್ಲಾಸ್ ಹೊಡಿದ್ರಿಂದ ಏನು ಬರುತ್ತೆ? ಏನೂ ಬರಲ್ಲ. ನಾವೇನು ಮಾಡ್ತೀವಿ ಅಂದರೆ, ತಪ್ಪು ಮಾಡಿದಾಗ ಅವ್ರನ್ನ ಹೊಡಿತೀವಿ ಹೊರತು ಪರಿವರ್ತನೆ ಮಾಡಲ್ಲ. ಮಕ್ಕಳನ್ನು ನಾವು ಪರಿವರ್ತನೆ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ನೀವು ಫಸ್ಟ್ ಪಾಲಕರು ಅವ್ನಿಗೆ ಶಿಕ್ಷೆ ಕೊಡೋಕೆ ನೋಡ್ತೀರಿ ನೀವು. ಪೊಲೀಸ್ ಸ್ಟೇಷನ್ನಾಗಿದ್ದ ಬಂದವ ಎಂದೂ ಮಹಾತ್ಮ ಆಗಿಲ್ಲ, ಅವ ಯಾವಾಗಲೂ ಮತ್ತೆ ಕ್ರಿಮಿನಲ್ಲ. ವಿದ್ಯಾಸಂಸ್ಥೆಯಿಂದ ಬಂದವ ಮಾತ್ರ ಮಹಾತ್ಮ ಆಗಿದ್ದಾನೆ. ಯಾವ ವಿದ್ಯಾಸಂಸ್ಥೆಯಿಂದ ಹೊರಗೆ ಬರ್ತಾನೆ ಅವ ಮಹಾತ್ಮವಾಗಿ ಪರಿವರ್ತನೆ ಆಗ್ತಾನೆ. ಪೊಲೀಸ್ ಸ್ಟೇಷನ್ದಾಗ ಬಂದವ ಗುಂಡನಾಗಿರ್ತಾನೆ, ಕ್ರಿಮಿನಲರಾಗಿರ್ತಾನೆ. ಇವು ನಮಗೆ ಗೊತ್ತಿರುವಂಥ ಸತ್ಯಗಳು. ಅದಕ್ಕೆ ಮಕ್ಕಳ ಜೊತೆಗೆ ಪೇರೆಂಟ್ ಗೆಳೆಯರಾಗಿರಿ. ಮಕ್ಕಳ ಜೊತೆಗೆ ನೀವು ಪೇರೆಂಟ್ಸ್ ಏನಾಗಿರಿ, ಗೆಳೆಯರಾಗಿರ್ರಿ, ಫ್ರೀಯಾಗಿ ಕೂತ್ಕೊಡ್ರಿ ಮತ್ತು ಸಮಯವನ್ನು ಕೊಡ್ರಿ. ನಮಗೆ ಇಷ್ಟು ಬಿಜಿ ಶೆಡ್ಯೂಲ್ ಅಂತ ಹೇಳ್ತೀವಿ, ತಪ್ಪದು ನಮ್ಮದು. ನಾವು 7, 8, 10 ತಾಸು ವರ್ಕ್ ಮಾಡ್ತೀವಿ. ನಾನಂತೂ 14-15 ತಾಸು ಕೆಲಸ ಮಾಡ್ತೀವಿ. ಬಟ್ ಆದರೂ ನನ್ನ ಮಕ್ಕಳ ಜೊತೆಗೆ ನಾನು ಸಮಯ ಕೊಡ್ತೀವಿ. ಮತ್ತು ರಾತ್ರಿ 11 ಗಂಟೆ ಆಗಲಿ 10 ಗಂಟೆ ಆಗಲಿ ಬಂದ ಮೇಲೆ ಅವತ್ತಿನ ದಿನದ ಕರಿಕ್ಯುಲಮ್ ನಮ್ಮಲ್ಲಿ ಚರ್ಚೆ ಆಗಲೇಬೇಕಾ. ಚರ್ಚೆ ಆಗ್ಲಿಕ್ಕಂದ್ರೆ ಈ ಹೆಣ್ಮಗಳಂತೂ ಬಿಡೋದೇ ಇಲ್ಲ, ನಾನು ಎಲ್ಲ ಒಪ್ಪಿಸೇ ಬಿಡ್ತಾಳೆ ನನಗೆ. ಮತ್ತು ನಾಳೆ ಏನು ಮಾಡಬೇಕು ಅನ್ನೋದು ಡಿಸ್ಕಷನ್ ಮಾಡಿ ನಾವು ಮುಂಜಾನೆ ಎದ್ದು ಸ್ಕೂಲಿಗೆ ಬರ್ತೀವಿ ನಾವು. ಹೀಗೆ ನಮ್ಮ ಚರ್ಚೆಗಳು ನಮ್ಮ ಸಂಬಂಧಪಟ್ಟಂಥ ಉದ್ಯೋಗಕ್ಕಾಗಿರಬೇಕು. ನಮ್ಮ ಚರ್ಚೆಗಳು ಮಕ್ಕಳ ಜೊತೆಗಿರಬೇಕು. ಮಕ್ಕಳನ್ನು ಕುಂದಿರಿಸ್ಕೊಡ್ರಿ, ಅವ್ರ ಲೆವೆಲ್ನಲ್ಲಿ ನೀವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಮಕ್ಕಳನ್ನು ಅವ್ರ ಲೆವೆಲ್ದಾಗ ಕೂತ್ಕೊಂಡು ಮಾತಾಡ್ರಿ. ನೀವು ಡಿಫ್ರೆನ್ಸ್ ಇಟ್ಕೋತೀರಿ. ಏನಂದ್ರೆ ಮಕ್ಕಳನ್ನ ಹೆಂಗೆ ಡಿಫ್ರೆನ್ಸ್ ಇಟ್ಕೋತೀರಿ ಅಂದರೆ, ನಾನಪ್ಪ, ನಾನವ್ವ, ಅದು ಮಗು ಏನೂ ಗೊತ್ತಿಲ್ಲ, ನನ್ನ ಮಗಳಿಗೆ ಏನೂ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಕುಂತಾಳಲ್ಲ ಜಗಳನ ತೆಗಿತಾಡ್ರಿ ಆಕೆ. ನಾನು ಆಕೆಗೆ ಹೇಳ್ತಿರ್ತೀನಿ ಇವಾಗ, ನಂದು 35 ವರ್ಷ ಎಕ್ಸ್ಪೀರಿಯೆನ್ಸ್ ಅಂತ. ನಿನ್ನ 35 ವರ್ಷ ಎಕ್ಸ್ಪೀರಿಯೆನ್ಸ್, ನನ್ನ ನಾಲೇಜ್ 2 ಈಕ್ವಲ್ ಅಂದ್ಬಿಡ್ತಾಳೆ ಆಕೆ. ನಮ್ಮನ್ನೇನು ಕೇಳೋದೇ ಇಲ್ಲ ಅವರು. ಅಂದರೆ ಇಂಥ ಜನ್ರೇಷನ್ ಇವತ್ತು ನಮಗೆ ಔಟ್ಪುಟ್ ಬಂದಿದೆ. ಯಾಕಂದರೆ ಟೆಕ್ನಾಲಜಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ಟೂ ಮಚ್ ಇಂಪ್ರೂವ್ಮೆಂಟ್ ಆಗಿದೆ. ಸರ್ ಹೇಳಿದಂಗೆ ನಾವು ಮೊಬೈಲ್ಗಳನ್ನು
ನಾವು ಎದಕ್ಕೆ ಯೂಸ್ ಮಾಡ್ಕೋಬೇಕಪ್ಪ ಅಂದರೆ ನಮ್ಮ ಮುಂದಿನ ಫ್ಯೂಚರ್ಗೋಸ್ಕರ ಯೂಸ್ ಮಾಡ್ಕೋಬೇಕು ಹೊರತು ಹಾಳಾಗೋದಕ್ಕೆ ಯೂಸ್ ಮಾಡಬಾರ್ದು. ಅದಕ್ಕೆ ತಂದೆ ತಾಯಿ ಕರ್ತವ್ಯ. ಯಾವಾಗಲೂ 3 ವಸ್ತುಗಳು, ಅಗಾಧವಾದಂಥ ವಸ್ತುಗಳು ಅಂತ ನಾವು ಮಕ್ಕಳಿಗೆ ಪಾಠ ಮಾಡ್ತಿರ್ತೀವಿ. ತಾಯಿ, ತಂದೆ, ಗುರು. ಈ 3 ವಸ್ತುಗಳು ಅಗಾಧವಾದಂಥ ವಸ್ತುಗಳು. ಇವುಗಳಿಗೆ ಅತ್ಯಮೂಲ್ಯವಾದ ಬೆಲೆ ಇದೆ. ಇವ್ರಿಗೆ ಏನು ಕೊಡಬೇಕಾ, ಬೆಲೆ ಕೊಡೋದನ್ನು ಮಕ್ಕಳಿಗೆ ತಂದೆ ತಾಯಿಗಳು ಕಲಿಸ್ಬೇಕು. ತಂದೆ ತಾಯಿಗಳ ಜೊತೆಗೆ ನಮ್ಮ ಕರ್ತವ್ಯನೂ ಇದೆ. ನಮ್ಮ ಕರ್ತವ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇದೆ. ಆ ಕರ್ತವ್ಯನ ಪೂರೈಸುವಂಥ ಕಾರ್ಯಕ್ರಮವನ್ನು ಶಿಕ್ಷಣ ಸಂಸ್ಥೆಯವರು ಮಾಡಬೇಕು. ಅವ್ರ ಜೊತೆಗೆ ನೀವು ಕೈ ಜೋಡಿಸ್ಬೇಕು. ಮತ್ತು ಮಕ್ಕಳು ಯಾವ ಲೆವೆಲ್ದಲ್ಲಿದ್ದಾರೆ, ನಾನು ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಹೇಳ್ತೀನಿ ನಿಮಗೆ, ನಮ್ಮಲ್ಲಿ ಆ ಪ್ರಾಬ್ಲಮ್ ಬಂದಿಲ್ಲ, ಬರೋದೂ ಇಲ್ಲ. ನಮ್ಮಲ್ಲಿ ನಾವು ಪ್ರತಿ ತಿಂಗಳು ಪೇರೆಂಟ್ಸ್ ಮೀಟ್ ಕಾಲ್ ಮಾಡ್ತೀವಿ. ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಒಂದು ಏನಾದರೂ ಮಾರ್ಕ್ಸ್ ಕಡಿಮೆ ಬಂದರೆ ಮತ್ತೊಂದು ಸ್ಕೂಲ್ಗೆ ಹೋಗಿ ಜಂಪ್ ಆಗ್ತಾರೆ. ನನಗೆ ಗೊತ್ತಿಲ್ಲ ಯಾಕೋ ಅಂಥೇಳಿ. ಬಟ್ ಅಲ್ಲಿ ಏನಾಗ್ತದಂದರೆ ಪರ್ಸೆಂಟೇಜೇ ಮಾನದಂಡ ಅಲ್ಲ, ಆ ಮಗುವಿನ ಸಮಗ್ರವಾದ ಬೆಳವಣಿಗೆ ಮಾನದಂಡ ಆಗಬೇಕು. ಅದನ್ನು ನೋಡಿಕೊಂಡು ನಾವು ಮಕ್ಕಳನ್ನು ಅಳೆಯುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಅದನ್ನು ಮಾಡಿದಾಗ ಮಾತ್ರ ಏನಾಗ್ತದಪ್ಪ ಅಂದರೆ ಮಕ್ಕಳ ಭವಿಷ್ಯವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಆಗುತ್ತೆ. ಇವತ್ತು ಇದು ಆಯಿತು. ಈ ಸಣ್ಣ ಮಕ್ಕಳು ನಮ್ಮಲ್ಲೇ ತಗೊಳ್ಳಿ, ಪ್ರೈಮರಿ ಮಕ್ಕಳು. ಇದು ಯಾವುದದು ಕಬಡ್ಡಿ, ಪ್ರೋ ಕಬಡ್ಡಿ ಇದೆಯಲ್ಲ, ಬೆಂಗಳೂರು ಬರುಸ್ತಲ್ಲಿ ನನ್ನ ಕಾಲೇಜಿನ 2 PUC ಹುಡುಗರು ಬೆಂಗಳೂರು ಪ್ರೋದಲ್ಲಿ ಆಡ್ತಾ ಇದ್ದಾವೆ. ಮತ್ತು ಮೊನ್ನೆ ನಡೆದಂಥ ನಿಮ್ಮದು ಇವು ರಿಯಾಲಿಟಿ ಶೋ ಇರ್ತಾವಲ್ಲ, ಸಂಗೀತ ಸರಿಗಮ ಪದನಿಸ, ಅಲ್ಲೆಲ್ಲ ನನ್ನ ಮಕ್ಕಳದಾವೆ. ನಾವು ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ, ಅಡಿಷ್ನಲ್ ಟ್ರೈನಿಂಗ್ ಕೊಡ್ತೀವಿ ನಾವು. ನಮ್ಮ ಮಕ್ಕಳು ಒಬ್ಬ ಕಾಮಿಡಿ ಕೆಲಾಡಿ ಒಳಗೆ ಹೋಗಿದ್ದಾನೆ, ಒಬ್ಬ 3ನೇ ಸ್ಟ್ಯಾಂಡರ್ಡ್ ಹುಡುಗ. ಒಂದು 5-6ನೇ ಸ್ಟೂಡೆಂಟು ಹುಡುಗಿ ಎದಕ್ಕೆ ಹೋಗಿದ್ದಾಳೆ ಅಂದರೆ ಇದಕ್ಕೆ ಹೋಗಿದ್ದಾಳೆ, ಎದಕ್ಕೆ ಸರಿಗಮ ಪದ ಹೋಗಿದ್ದಾಳೆ. ಇನ್ನೂ ಹಲವಾರು ವಿದ್ಯಾರ್ಥಿಗಳು ಹಿಂಗೆ ಹೋಗಿರ್ತಾರೆ. ಅಂದರೆ ಮಕ್ಕಳ ಪ್ರತಿಭೆಯನ್ನು ನಾವು ಗುರುತಿಸ್ಬೇಕು. ಆ ಗುರುತಿಸಿ ಅವರಿಗೆ ನಾವು ಕೊಡುವಂಥ ಪ್ರಯತ್ನ. ಇವತ್ತು ಸಾಕಷ್ಟು ಅವಕಾಶಗಳದಾವೆ ಮಕ್ಕಳಿಗೆ. ಬರೀ ರ್ಯಾಂಕ್ ಬಂದ್ರಷ್ಟೇ ಏನೆಲ್ಲ ಉದ್ಯೋಗ ಶಾಣೆ ಅದನ್ನು ತಿಳ್ಕೊಬೇಡ್ರಿ. ನಾವು ರ್ಯಾಂಕ ಬಂದಿಲ್ಲ, ಮತ್ತು ಹಿಂಗೆ ಯಾಕೆ ಆದ್ವಿ ನಾವು? ಸೊ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ, ಸೊ ಮಕ್ಕಳ ಸಮಗ್ರವಾದ ಬೆಳವಣಿಗೆಯನ್ನು ಗುರುತಿಸುವಂಥ ಕಾರ್ಯಕ್ರಮ ಯಾರಿಂದ ಆಗಬೇಕಪ್ಪ ಅಂದರೆ ಅದು ತಂದೆ ತಾಯಿಗಳಿಂದ ಆಗಬೇಕು. ಸೊ ಮಕ್ಕಳಿಗೆ ಇವತ್ತು 2026 ಈಗಿನ ಮಕ್ಕಳು ಇನ್ನು 15ರಿಂದ 20 ವರ್ಷಕ್ಕೆ ಒಣ್ಣೆತ್ ಮಕ್ಕಳು ಹೇಳ್ತೀನಿ, ಅಥವಾ 8ರಿಂದ 10 ವರ್ಷದ ನಂತರ ಟೆಕ್ನಾಲಜಿ ಹೇಗಿರುತ್ತೆ ಯೋಚನೆ ಮಾಡಿ. ಹಾಗಾದರೆ ನಮ್ಮ ಮಕ್ಕಳು ಎಂಥ ಟೆಕ್ನಾಲಜಿ ಇರುವಂಥ ಸಮಯದಲ್ಲಿ ಬದುಕಬೇಕು. ನಾವು ಇಲ್ಲಿ ಕೂತ್ಕೊಂಡಿರುವಂಥವ್ರು ಭಾಳ ಜನ ಹಿರಿಯರು, ನಮಗೆ ಮೊಬೈಲ್ ಇರಲಿಲ್ಲ, ಟೆಲಿಫೋನ್ಗಳಿರಲಿಲ್ಲ, ಅಥವಾ ಕಮ್ಯುನಿಕೇಷನ್ ಇರಲಿಲ್ಲ, ಬಸ್ಗಳಿರಲಿಲ್ಲ, ವೆಹಿಕಲ್ಗಳಿರಲಿಲ್ಲ. ಬಟ್ ಇವತ್ತು ಜಗತ್ತು ಭಾಳ ಚಿಕ್ಕದಾಗಿಬಿಟ್ಟಿದೆ. ದಿನಾ ಬಂಗಾರದ ರೇಟ್ ಕೇಳೋದೇ ಬೇಡ. ನೀವು ಟಕ್ ಅಂತ ಹೊಡೆದ್ರೆ ಟಕ್ ಅಂತ ಗೊತ್ತಾಗುತ್ತೆ, ಅಲ್ಲೇ ಮಾತಾಡ್ತಿರ್ತೀರಿ ನೀವು. ಬೆಳ್ಳಿ ರೇಟ್ ಟಕ್ ಅಂತ ಹೊಡೆದ್ರೆ ಗೊತ್ತಾಗುತ್ತೆ. ಅಷ್ಟೊಂದು ಟೆಕ್ನಾಲಜಿ ನಮಗೆ ಗೊತ್ತಾಗಿದೆ. ಹಿಂದೆ 1984 ಇಂದಿರಾ ಗಾಂಧಿ ಸತ್ರ ನೆಕ್ಸ್ಟ್ ಡೇ ಗೊತ್ತಾಗಿತ್ತು. ಒಬ್ಬ ಪ್ರಧಾನಿಯನ್ನು ಕೊಲೆ ಮಾಡಿ ಕೊಂದರೆ ಮರುದಿವ್ಸ ಪೇಪರ್ನಾಗ ಬಂದಾಗ ನಮ್ಗೆ ವಿಷಯಗಳು ಗೊತ್ತಾಗಿದ್ದು. ಅಂತ ಬರೀ ಜಸ್ಟ್ 30-35 ವರ್ಷಗಳಿಂದ 40 ವರ್ಷಗಳ ಹಿಂದೆ. ಬಟ್ ಇವತ್ತು ಹಾಗಿಲ್ಲ. ಒಂದು ಕ್ಷಣದೊಳಗೆ ಏನಾಗ್ತದಪ್ಪ ಅಂದರೆ ಮಾಹಿತಿ ನಿಮ್ಮ ಕೈಯಾಗಿರ್ತದೆ, ಎಲ್ಲರ ಕೈಯಾಗಿರ್ತದೆ. ಹಾಗಾದ್ರೆ ಇಂಥ ಟೆಕ್ನಾಲಜಿ ಒಳಗೆ ಬೆಳೆಯುವಂಥ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ 25-35 ವರ್ಷದ ನಂತರ ಹೇಗಿರಬೇಕು? ಹಾಗಾದ್ರೆ ಅವರ ಭವಿಷ್ಯವನ್ನು ನಾವು ಹೇಗೆ ನಿರ್ಮಾಣ ಮಾಡಬೇಕು? ಆ ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಪ್ರಯತ್ನಗಳೇನಿರಬೇಕು? ನನ್ನ ಮಣಿಯನ್ನು ಗೆಲ್ಲಬೇಕು. ನಾವು ಮೊದಲಿಗೆ ನನ್ನ ಮಣಿಯನ್ನು ಗೆಲ್ಲಬೇಕು. ನಾವು ಊರನ್ನ ಉಸಾಬರಿ ಮಾಡೋಕ್ಕೆ ಹೋಗ್ಬಾರ್ದ್ರಿ. ನನ್ನ ಕುಟುಂಬ ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿದ್ದಂಗೆ. ನಾನು ಚೆನ್ನಾಗಿದ್ದರೆ ನನ್ನ ಹೆಂಡರು ಮಕ್ಕಳು ಚಲೋ ಇರ್ತಾರೆ ನನ್ನ ಜೊತೆಗೆ. ನನ್ನ ಕುಟುಂಬ ಚೆನ್ನಾಗಿದ್ದರೆ ನೀವೆಲ್ಲ ನನ್ನ ಜೊತೆಗೆ ಚೆನ್ನಾಗಿರ್ತೀರಿ. ಇದು ನಾನು ಕೊಂಡ್ಕೊಂಡಿರುವಂಥ ಕಟು ಸತ್ಯ. ನಾ ಶ್ರೀಮಂತರಿದ್ರೆ ಮಾತ್ರ ನಾನು ಹೆಂಡ್ತಿ ಮಾತಾಡಿಸ್ತಾಳೆ, ನಾವಿಬ್ಬರು ಚಲೋ ಇದ್ದರೆ ನನ್ನ ಮಗಳು ಮಾತಾಡಿಸ್ತಾಳೆ ನಮ್ಮನ್ನು. ಇದು ಇರುವಂಥ ಸತ್ಯ. ನಮ್ದಂತಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ. ಅದಕ್ಕೆ ಫಸ್ಟು ನಾವು ಸರಿಯಾಗಿರಬೇಕು, ನಮ್ಮ ಕುಟುಂಬ ಚೆನ್ನಾಗಿರಬೇಕು, ನಮ್ಮ ಕುಟುಂಬಕ್ಕೆ ಬೇಕಾಗಿರುವಂಥ ಮಕ್ಕಳನ್ನು ತಯಾರು ಮಾಡಬೇಕು. ಯಾಕೆ ನಾವು ಬೇರೆದವರು ಕೈ ಮಾಡಿ ತೋರಿಸ್ತಾ ಇರ್ತೀವಿ. ಮೇಡಮ್ ಹೇಳಿದಂಗೆ ನಾವು ಡಿಫ್ರೆನ್ಸಿಯೇಟ್ ಮಾಡಬಾರ್ದು. ಒಬ್ಬ ಮಗಳು ಹಾಗೆ, ಒಬ್ಬ ಮಗಳು ಹೀಗೆ, ಒಬ್ಬ ಮಗ ಹೀಗೆ, ಒಬ್ಬ ಮಗ ಹೀಗೆ, ಹಾಗೆ ಮಾಡುವಂಥದ್ದು ಮಾಡಬಾರ್ದು. ಹಾಗೆಯೇ ನೀವು ಇವತ್ತು ಹೆಣ್ಮಕ್ಳ ಬಗ್ಗೆ ಕೊಟ್ಟಕ್ಕೆ ಹಾಗೇನಿಲ್ಲ. ನನಗೆ 3 ಮಂದಿ ಹುಡುಗಿಯಾರು ಅದಾರ ರೀ. ಈಕೆ ದೊಡ್ಡವಳು, 2 ಹುಡುಗರು ಇನ್ನು ಅವರು ಇಲ್ಲೇ ಬರ್ತಾರೆ. ಶಿಕ್ಷಣ ಅವ್ರಿಗಾಗಲೇ ಮೈಂಡ್ ಫಿಕ್ಸ್ ಆಗಿಬಿಟ್ಟದೆ. ಏನಾಗೈತೆ ಅಂದರೆ ಒಬ್ಬಕ್ಕೆ 9th ಅದಾಳೆ, ಒಬ್ಬಕ್ಕೆ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಓದ್ತಾ ಇದ್ದಾಳೆ. ಅವರು ನೆಕ್ಸ್ಟ್ ಇಲ್ಲೇ ಬರೋವ್ರೆ. ನಾವು ಇಲ್ಲಪ್ಪಾಜಿ ನಾವು ಇನ್ಸ್ಟಿಟ್ಯೂಷನ್ ಕಟ್ತೀವಿ ಅನ್ನುವಂಥದ್ದು. ಮನೆಯೊಳಗಿನ ವಾತಾವರಣ ಹೇಗಿರುತ್ತೆ ಮೇಡಮ್ ಹೇಳ್ದಂಗೆ ಹಾಗೆ ನಮ್ಮ ಮನೆಯೊಳಗೆ ನಮ್ಮ ಮಕ್ಕಳು ಏನು ಮಾಡ್ತಾರೆ ಅಂದರೆ ಗೊತ್ತಾಗುತ್ತೆ. ಈಗ ಅವಳು ಸೃಷ್ಟಿ 3 ವರ್ಷ ಒಂದು ಕಂಪ್ನಿ ಕಟ್ಟಿದ್ಲು. ಇವತ್ತು ಕೋಟ್ಯಾಂತರ ರೂಪಾಯಿನ ಗಳಿಸ್ಬೋದಾಗಿತ್ತು. ಆಕೆ ಇದನ್ನು ಹೇಳಿದ್ರೆ ನನ್ನ ಕೂಡ ಜಗಳ ತೆಗಿತಾಳೆ, ನಂದೇನು ಹೇಳಂಗಿಲ್ಲ ಅಂಥೇಳಿ. ಬಟ್ ನಾನು ಹೇಳಲೇಬೇಕು. ಸೊ ಕೋಟ್ಯಾಂತರ ರೂಪಾಯಿನ ಗಳಿಸ್ಬೋದಾಗಿತ್ತು. ಬಟ್ ಆಕೆಗೆ ಇಲ್ಲಮ್ಮ ನಮ್ಮದು ಶಿಕ್ಷಣ ಕುಟುಂಬ ಅಂಥೇಳಿ ಆಕೆ ಹೇಳಿದ್ಲು. 3 ವರ್ಷ ಬೇರೆ ಬೇರೆ ಕಡೆ ಬೆಂಗಳೂರು, ಹಾಂಗ್ಕಾಂಗು ಎಲ್ಲ ಕಡೆ ಅಡ್ಡಾಡಿ ಬಂದ ಮೇಲೆ ಅವಳಲ್ಲಿ ಹೋಗಿದ್ದು ಅದಕ್ಕಂದರೆ ನಾಲೆಜನ್ನು ತೆಗೆದುಕೊಂಡು ಬರಲಿಕ್ಕೆ. ನಾಲೆಜನ್ನು ತೆಗೆದುಕೊಂಡು ಬಂದು ಇವತ್ತು ಇಷ್ಟು ಹಾರ್ಡ್ ವರ್ಕ್
ಅದಕ್ಕೆ ನಾವು 3 ಜನ ಒಂದೊಂದು ಕೆಲಸಗಳನ್ನು ಹಂಚ್ಕೊಂಡಿದ್ದೀವಿ ನಾವು. ನಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಮತ್ತು ಫೈನಾನ್ಸ್ ಮೇಂಟೈನ್ ಮಾಡ್ತೀನಿ. ಕಂಪ್ಲೀಟ್ ಟ್ರೈನಿಂಗ್ಗಳನ್ನು ಮೇಡಮ್ ಮೇಂಟೈನ್ ಮಾಡ್ತಾಳೆ. ಹೊಸ ಐಡಿಯಾಲಜಿಗಳನ್ನು ಸೃಷ್ಟಿ ಮ್ಯಾನೇಜ್ ಮಾಡ್ತಾಳೆ. ಅವಳ ಐಡಿಯಾಲಜಿಗೆ ಕೆಲವು ನಮಗೆ ಅರ್ಥ ಆಗಲ್ಲ, ಅಷ್ಟೊಂದು ಐಡಿಯಾಲಜಿಗಳನ್ನು ಮಾಡಿಕೊಂಡು ಅಂದರೆ ನಿರಂತರವಾಗಿ 24/7 ನಾವು ಶಿಕ್ಷಣದ ಬಗ್ಗೆ ಚಿಂತನೆ ಮಾಡ್ತೀವಿ. ಮತ್ತು ನಮಗೆ ಅದರೊಳಗೆ ಬಹಳ ತೃಪ್ತಿ ಇದೆ. ಆಸ್ತಿ ಎಷ್ಟು ಮಾಡ್ತೀವೋ ಬಿಡ್ತೀವೋ ಬೇರೆ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು ನಾವು. ಆದರೆ ಮಕ್ಕಳನ್ನು ತಯಾರು ಮಾಡಿದಂಥ ಏನು ಒಂದು ಇದೆಯಲ್ಲ, ಶ್ರಮ ಇದೆಯಲ್ಲ, ಅದು ನಮಗೆ ಭಾಳ ಖುಷಿ ಕೊಡ್ತಾ ಇದೆ. ನಾನು 2023ಕ್ಕೆ ಕಲಘಟಗಿ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೇಳಿದ್ದೆ. ನಾನು ರಾಜಕೀಯದಲ್ಲಿ ಇದ್ದೀನಿ. ಕೇಳಿದಾಗ ನಾನು ಇಲೆಕ್ಷನ್ ನಿಲ್ತೀನಿ ಅಂತ ಹೇಳಿದ್ರೆ ನನ್ನ ಕೈಯ ಕಲ್ತಿರುವಂಥ 1,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನನ್ನ ಕಾಲೇಜ್ ಮುಂದೆ ಬಂದು ಗಾಡಿ ಹಚ್ಕೊಂಡು ನಿಂತರು. ಅದರೊಳಗೆ ಹೆಚ್ಚು ನನ್ನ ಕೈಯಾಗ ಬಡಿಸ್ಕೊಂಡವ್ರು ಇದ್ರು ಜಾಸ್ತಿ. ಅವರೆಲ್ಲರೂ ಬಂದು ನಿಂತ್ಕೊಂಡು ಹೇಳಿದರು, ಸರ್ ನಮಗೆ ಎಷ್ಟು ಆಗ್ತೀವಿ, ನಿಮಗೆ 1 ರಿಂದ 2 ಕೋಟಿ ರೂಪಾಯಿಗಳನ್ನು ಕೂಡಿಸಿ ನಾವು ಖರ್ಚು ಮಾಡ್ತೀವಿ ಅಂತ ಹೇಳಿದರು. ಇದಕ್ಕಿಂತ ಯಾವ್ದು ಬೇಕು ಹೇಳ್ರಿ, ನನಗೆ ಟಿಕೆಟ್ ಸಿಗಲಿಲ್ಲ, ಅದು ಬೇರೆ, ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು ಹೇಳಿ ನಿಮಗೆ. ಅದನ್ನು ಗಳಿಸಿದೆ. 48,000 ವಿದ್ಯಾರ್ಥಿಗಳು ನನ್ನ ಬೆನ್ನಿಗಿದ್ದಾರೆ. ಸೊ ಅದು ನಮಗೆ ಭಾಳ ಈ ಶಿಕ್ಷಣ ಒಂದು ಸಂಸ್ಥೆ ಇಲ್ಲಿ ಸಿಗುವಂಥ ಸುಖ, ಶಿಕ್ಷಣದಲ್ಲಿ ಸಿಗುವಂಥ ಸುಖ ಯಾವ ಫೀಲ್ಡ್ನಲ್ಲಿ ಸಿಗೋದಿಲ್ಲ. ನಾನು ಶಿಕ್ಷಕರಿಗೆ ಅದನ್ನೇ ಹೇಳ್ತೀನಿ. ನಾನು ಇವತ್ತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅವ್ರಿಗೂ ಒಬ್ಬ ಶಿಕ್ಷಕರಿದ್ದಾರೆ. ಆದರೆ ಅವ್ರ ಹೆಸರು ಮಾಡಿಲ್ಲ. ಆದರೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟೋದಕ್ಕೆ ಇವತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದಾರೆ. ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಿದ್ದಕ್ಕೆ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾದರೆ ಶಿಕ್ಷಕರ ಪಾತ್ರ ಎಷ್ಟಿದೆ ಇಲ್ಲಿ ಅನ್ನೋದನ್ನು ಯೋಚನೆ ಮಾಡೋಕ್ಕಲ್ಲಿರಿ. ಅವರು ಕೊಡ್ತಾ ಇರುವಂಥ ಶಿಕ್ಷಣ, ನಾನು ಅದಕ್ಕೆ ಹೇಳ್ತಿರ್ತೀನಿ, ನಮ್ಮ ಶಿಕ್ಷಣದ ಬೇರಪ್ಪ ಅಂದರೆ ಶಿಕ್ಷಕರು. ಅವ್ರು ಮಾಡ್ತಾ ಇರುವಂಥದ್ದು, ಒಬ್ಬೊಬ್ಬರು ಮಾಡ್ತಾ ಇರುವಂಥ ಕೆಲಸಗಳು ಎಷ್ಟು ನಾವು ಅವ್ರನ್ನ ಬೈತಿರ್ಬೋದು, ಒಳಗಡೆ ರೂಮ್ನೇ ಹಾಕಿ ಅವ್ರನ್ನ ರುಬ್ಬುತ್ತಿರ್ತೀವಿ ನಾವು ಹಾಗೇ. ಬಟ್ ಅವ್ರು ಮಾಡ್ತಾ ಇರುವಂಥ ಕೆಲಸಗಳು ಇವತ್ತು ಈ ನಿಮ್ಮ ಮಕ್ಕಳಿಗೆ ತಲುಪಿದೆ. ಆ ಮಕ್ಕಳಿಗೆ ತಲುಪಬೇಕಾತಪ್ಪ ಅಂದರೆ ಆ ಶಿಕ್ಷಕರ ಕಾರಣ. ಅವರಿಗೆ ಜೀವನದ ಭದ್ರತೆ ಇರೋಂಗಿಲ್ಲ. ಪ್ರೈವೇಟ್ ಸ್ಕೂಲ್ ಇವೆಲ್ಲನೂ ಯೋಚನೆ ಮಾಡಿ. ಆದರೂ ಅವ್ರು ಎಷ್ಟು ಡೆಡಿಕೇಶನ್ ಇದೆ, ಆ ಡೆಡಿಕೇಶನ್ ಕೊಟ್ಟು ಇವತ್ತು ಆ ಮಕ್ಕಳು ಆ ಟೀಚರ್ಸ್ ಇಲ್ಲಿ ಮಾಡ್ತಾ ಇರೋದ್ರಿಂದ ಇವತ್ತು ನಾವು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯತೆಯಾಗಿದೆ. ಅದಕ್ಕೆ ನಾನು ನಮ್ಮ ಶಿಕ್ಷಕರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ನಮನಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಇವತ್ತು ನಾವು ಸ್ಟೇಜ್ ಹಾಕೋಣಂತಂದಾಗ ಇಲ್ಲಿ ಕುತ್ಕೊಂಡು ಅಲ್ಲಿ ಬಿಟ್ಟಲ್ಲ, ಸರ್ ನೀವು ಹಿಂದಕ್ಕೆ ಸೋಡ್ಬಿಡ್ರಿ, ಇನ್ನೊಬ್ಬರು ಅವ್ರು ಬಂದಿಲ್ಲ. ಅವ್ರು ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರಂದರೆ ಅದು ಒಂದು ಟೀಮ್ ವರ್ಕ್ ಅಂತ ಹೇಳ್ತೀವಿ ನಾವು. ಯಾವಾಗಲೂ ಒಂದು ಟೀಮ್ ವರ್ಕ್ ಇತ್ತಪ್ಪ ಅಂದರೆ ಮನುಷ್ಯ ಏನಾದರೂ ಗೆಲ್ತಾನೆ ಅಂಥೇಳಿ. ಆ ನಿಟ್ಟಿನೊಳಗೆ ನಾವು ಕೆಲಸ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಮಕ್ಕಳಿಗೆ ಸೌಲಭ್ಯಗಳನ್ನು ಕೊಡಿ, ಆದರೆ ಕಷ್ಟಗಳು ಏನು ಅನ್ನೋದನ್ನು ತಿಳಿಸ್ಕೊಡಿ. ಕಷ್ಟ ಬರಬೇಕಂತ ನಾನು ಹೇಳ್ತಾ ಇಲ್ಲ, ಆದರೆ ಕಷ್ಟಗಳ ಅರಿವು ಮಕ್ಕಳಿಗೆ ಇರಬೇಕು. ಹಾಗೆಯೇ ನಮ್ಮ ತಾಯಿ ಒಂದು ಮಾತು ಹೇಳ್ತಾ ಇದ್ಲು. 1ನೇ ಕ್ಲಾಸ್ ಕಲ್ತಿದ್ಲು ನಮ್ಮ ತಾಯಿ, ತುಂಬ ಬುದ್ಧಿವಂತೆ. 1ನೇ ಕ್ಲಾಸ್ ಕಲ್ತರು ತುಂಬ ಬುದ್ಧಿವಂತೆ. ನಾವು 5 ಮಂದಿ ಮಕ್ಕಳು, 5 ಮಂದಿ ಮಕ್ಕಳನ್ನು ಒಂದು ದೊಡ್ಡ ಶಕ್ತಿಯನ್ನಾಗಿ ಬೆಳೆಸಿದ್ಲು. ನಮ್ಮ ದೊಡ್ಡ ಬ್ರದರ್ ಒಬ್ಬರು ಡೆಲ್ಲಿ ಒಳಗೆ ಮೊರಾರ್ಜಿ ದೇಸಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೋಗದ ಡೈರೆಕ್ಟರಾಗಿ ಕೆಲಸ ಮಾಡ್ತಾಯಿದ್ದಾರೆ. 8 ಇಂಟರ್ನ್ಯಾಷನಲ್ ಯೋಗ ಕಾರ್ಯಕ್ರಮಗಳು ಮಾಡಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತಂದರೆ ಅದು ನಮ್ಮ ಅಣ್ಣಗೆ ಸಲ್ಲುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಂದರೆ ಅವ್ರ ನೇತೃತ್ವದಲ್ಲಿ ಆಯ್ತು ಅದು ಕೆಲಸ. ಅವರೇ ಸ್ಟಾರ್ಟ್ ಮಾಡಿದ್ದು 2015ರಲ್ಲಿ. ಹಾಗೆಯೇ 2ನೇ ಅಣ್ಣ ಒಬ್ಬ PU ಕಾಲೇಜ್ ಲೆಕ್ಚರ್ ಇದ್ದಾರೆ. 2 ಸ್ಕೂಲ್ ಟೀಚರ್ ನನ್ನ ತಂಗಿಗಳು, ಅವರಿಬ್ಬರು ಪ್ರೈಮರಿ ಸ್ಕೂಲ್ ಟೀಚರ್ಸು. ಅವರಿಬ್ಬರು ಹಸ್ಬೆಂಡ್ ಪ್ರೈಮರಿ ಸ್ಕೂಲ್ ಟೀಚರು. ನನ್ನ ಹೆಂಡತಿ ಇಲ್ಲೇ, ಇನ್ನೊಬ್ಬ ದೊಡ್ಡ ಅಣ್ಣನ ಹೆಂಡತಿ ಲೆಕ್ಚರು. ನೋಡಿರಿ 5 ಮಂದಿ, 2ನೇ ಹೆಂಡತಿ ಮಾತ್ರ ವರ್ಕ್ ಮಾಡಲ್ಲ. ನಾವು ಎಲ್ಲ ಶಿಕ್ಷಣದೊಳಗೆ ಇದೀವಿ ನಾವು ಸಂಪೂರ್ಣವಾಗಿ. ನಮ್ಮ ಅಪ್ಪ ಮಾಸ್ತರು, ನಮ್ಮ ಅಜ್ಜ ಮಾಸ್ತರು, ಅಜ್ಜನಪ್ಪ ಅಜ್ಜನ ಅಜ್ಜ, 5ನೇ ತಲೆಮಾರು 6ನೇ ತಲೆಮಾರು. ಈಗ ಅಂದರೆ ಯಾಕೆ ಹಂಗಾಗುತ್ತಂದರೆ ಅದರೊಳಗೆ ನಾವು ಕಂಪ್ಲೀಟ್ಲಿ ಒಂದು ಏನಂತೀವಿ PhD ಮಾಡೀವಂತೀವಲ್ಲ, ನಾವು ದಿನನಿತ್ಯ ಮನೆಯೊಳಗೆ ಈಗಲ್ಲ, ನಾವು ಸಣ್ಣವರಿದ್ದ ಕೂಡಿದಾಗ ನಮ್ಮ ತಂದೆ ಬಂದು ನಮ್ಮನ್ನೆಲ್ಲ ಕುಂದಿರಿಸ್ಕೊಂಡು ಶಾಲೆಯೊಳಗಿನ ಅನುಭವಗಳನ್ನು ಹೇಳ್ತಿದ್ರು ಅವ್ರು ನಮಗೆ. ಅದೇ ನಾವು ಇವತ್ತು ಶಿಕ್ಷಣ ಸಂಸ್ಥೆಗಳನ್ನು ಮತ್ತು ಶಿಕ್ಷಣದ ಬಗ್ಗೆ ಪ್ರೀತಿ ಹುಟ್ಟಲಿಕ್ಕೆ ಕಾರಣ ಆಗಿದ್ದು. ನಮ್ಮ ತಾಯಿ ಒಳ್ಳೆ ಸಂಸ್ಕಾರತೆ ಮಗಳು, ಭಾಳ ಟೈಮ್ ಟೇಬಲ್. ಲಾಸ್ಟ್ ಇಯರ್ ತೀರ್ಕೊಂಡ್ಲಕ್ಕಿ. ಬಟ್ ಅವಳು ಇದರಿಗೆ ಸಾಯು ಮುಂದೆ 1 ತಿಂಗಳು ಮೊದಲಿಗೆ ನಮ್ಮನ್ನು ನಿಲ್ಲಿಸ್ಕೊಡ್ತಿದ್ದಿಲ್ಲ. ಯಾಕೆಂದ್ರೆ ಅಷ್ಟಾಕೊಂಡ ಸ್ಟ್ರಿಕ್ ಆಕಿ, ಭಾಳ ಶಿಸ್ತಿನ ಸಿಪಾಯಿ. ಅಷ್ಟು 1ನೇದು ಕಲ್ತರು ಸಹಿತ ಅಷ್ಟು ಸಿಸ್ಟಮೆಟಿಕ್ ಆಗಿ ಕೇಳ್ತಿದ್ರು. ನಾವು 7 ಮಂದಿ ಒಂದೇ ಒಂದು ಕುಟುಂಬ, ಅಪ್ಪ ಅವ್ವ ಮತ್ತು 5 ಮಂದಿ ನಡಿ ಒಂದು ದಿನ ವಾರಕ್ಕೊಮ್ಮೆ ನಾವು ಕೂತ್ಕೋತಿದ್ವಿ, ಊಟ ಮಾಡ್ತಾಯಿದ್ವಿ. ಊಟ ಮಾಡೋದು ನಮ್ಮ ತಂದೆ ಒಂದು ಮಾತು ಕೇಳಿದ್ರು ನನಗೆ, ಏನಂಥೇಳಿ, ನಿಮ್ಮನ್ನು ಆಸ್ತಿ ಮಾಡಲ ನಿಮಗೆ ಆಸ್ತಿ ಮಾಡಲ ಅಂಥೇಳಿ. ಆಗಿನ ಕಾಲದಲ್ಲಿ 4,000 ರೂಪಾಯಿಗೆ 2 ಎಕರೆ ಹೊಲ ಹಿಡಿಯೋಕೆ ಬಂದಿತ್ತು. ಮೋಸ್ಟ್ಲಿ 83 84 ಇರಬೇಕದು. 2,000 ರೂಪಾಯಿಗೆ 1 ಎಕರೆ. ಇವತ್ತು 2,000 ರೂಪಾಯಿಗೆ ಒಂದು ಅಂಗಿ ಸಿಗಲ್ಲ ನಮಗೆ, ನೆನ್ಪಿಟ್ಕೊಡ್ರಿ. ಅವಾಗ 2,000 ರೂಪಾಯಿ ತುಂಬ ದೊಡ್ಡದು. ಆ ಟೈಮ್ನಲ್ಲಿ ನಮ್ಮ ತಂದೆ ಒಂದು ಮಾತು ಹೇಳಿದರು, ಏನಂತೇಳಿ, ನಿಮ್ಮನ್ನು ನಿಮ್ಮನ್ನು ಆಸ್ತಿ ಮಾಡಲಿ ನಿಮಗೆ ಆಸ್ತಿ ಮಾಡಲ ಅಂಥೇಳಿ. ನಮ್ಮೆಲ್ಲರದು ಒಂದೇ ಇತ್ತು, ನಮ್ಮನ್ನು ಆಸ್ತಿ ಮಾಡಿರಿ ಅಂಥೇಳಿ 5 ಮಂದಿ ಆಸ್ತಿ ಮಾಡ್ಕೊಂಡ್ವಿ. ಅಂದರೆ ನಮ್ಮನ್ನು ಆಸ್ತಿ ಮಾಡಿದರು, ನಾವು ಇಷ್ಟೆಲ್ಲ ಆಸ್ತಿಯನ್ನು ಮಾಡಿದ್ವಿ.
ಇವತ್ತು ನಮಗೇನಾರ ಆಸ್ತಿ ಮಾಡಿದ್ರೆ ಒಂದು ನಾನಾರ ಕೊಲೆ ಮಾಡಿರ್ತಿದ್ದೆ, ಅಲ್ಲಿ ಕೌಂಡರ ನಾನು ಕೊಲೆ ಮಾಡಿರ್ತಿದ್ದೆ. ಯಾಕಂದ್ರೆ ನೋಡ್ತಾ ಇದ್ದೀವಿ ನಾವು ಜಗಳಗಳನ್ನು ಎಷ್ಟು ಅಂತೇಳಿ. ಅದಕ್ಕೆ ನಿಮಗೊಂದು ನಾನು ಏನು ಹೇಳ್ತೀನಿ ಅಂದರೆ, ಮಕ್ಕಳನ್ನು ಆಸ್ತಿವಂತರನ್ನಾಗಿ ಮಾಡಿರಿ. ಮಕ್ಕಳಿಗೆ ಸೈಟ್ ಹಿಡದೆ ಅವನು ಸೇಫ್ಟಿ ಮಾಡಿದೆ, ಯಾಕ್ರಿ ಬೇಕದೆಲ್ಲನೂ ಅವ್ರು ಹಿಡ್ಕೋತಾರೆ ಬಿಡ್ರಿ. ನಮಗೇನು ಬೇಕು, ಒಂದು ಇರ್ಲಿಕ್ಕೆ ಒಂದು ಚೆನ್ನಾಗಿ ಮನೆ ನಿಮಗೋಸ್ಕರ ಮಾಡಿಕೊಡ್ರಿ. ನೀವು ಅವ್ರಿಗೆ ಮಾಡೋಕ್ಕೆ ಹೋಗಬೇಡ್ರಿ. ಅವ್ರನ್ನ ಒಳ್ಳೆ ವಿದ್ಯೆಯನ್ನು ಕೊಡ್ರಿ, ಅವ್ರಿಗೆ ಒಳ್ಳೆ ಶಿಕ್ಷಣವನ್ನು ಕೊಡ್ರಿ, ಅವ್ರಿಗೆ ಒಳ್ಳೆ ಮಾರ್ಗದರ್ಶನವನ್ನು ಕೊಡ್ರಿ. ಅವ್ರಿಗೆ ಅವರಾದ್ರಪ್ಪ ಅಂದರೆ ಇವತ್ತು ನಾವು ಏನು ಅವ್ರಿಗೆ ಆಸ್ತಿ ಮಾಡಿಟ್ಟು ಅಂದರೆ, ನಾನು ನೋಡಿದ್ದೀನಿ ಎಲ್ಲಿ ನೀವು ಆಸ್ತಿ ಮಾಡಿ ಇಟ್ಟಿದ್ದೀರಿ ಅಲ್ಲಿ ಮಕ್ಕಳು ಪೋಲಾಗಿದ್ದಾರೆ. ಅವ್ರ ಮೈಂಡ್ ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತಪ್ಪ ಅಂದರೆ, ನನಗೇನು ಬಿಡು ಆಸ್ತಿ ಅದ, ನಮ್ಮಪ್ಪ ನನ್ನ ಹೆಸರಲ್ಲಿ 4 ಸೈಟ್ ಮಾಡ್ಯಾನ, ನಮ್ಮಪ್ಪ ನನ್ನ ಹೆಸರಲ್ಲೇ ಹೊಲ ಹಿಡ್ದಾನ. ಈ ಮೈಂಡ್ ಬಂತಂದರೆ ಮಕ್ಕಳು ಓದಿನಲ್ಲಿ ಕುಂಠಿತ ಆಗುತ್ತೆ. ಅದಕ್ಕೋಸ್ಕರ ಯೋಚನೆ ಮಾಡಿ ಒಳ್ಳೆಯ ಶಿಕ್ಷಣವನ್ನು ಕೊಡಿ. ನೀವು ಅವ್ರ ಜೊತೆ ಕೂತ್ಕೊಡ್ರಿ. ನಾವು ನನ್ನ ಕುಟುಂಬವನ್ನು ಗೆದ್ದರೆ ದೇಶವನ್ನು ಗೆದ್ದಂತೆ ನೆನಪಿಟ್ಕೊಡ್ರಿ. ಯಾರೂ ತಲೆ ಕೆಡಿಸ್ಕೊಬೇಡ್ರಿ. ನಾವು ದೇಶ ಗೆಲ್ಲಬೇಕಂದ್ರೆ ನನ್ನ ಕುಟುಂಬವನ್ನು ಗೆಲ್ಲಬೇಕು. ಆ ಕುಟುಂಬವನ್ನು ಗೆಲ್ಲುವಂಥ ಕೆಲಸವನ್ನು ತಂದೆ ತಾಯಿಗಳು ಮತ್ತು ಮನೆಯಲ್ಲಿರುವಂಥ ಎಲ್ಲ ಪಾಲಕರಿಂದ ಏನು ಮಾಡಬೇಕಪ್ಪ ಮಾಡಬೇಕು. ಇದನ್ನು ಮಾಡಿದಾಗ ನಮ್ಗೆ ಯಾಕ್ರಿ ಕಷ್ಟ ಬರುತ್ತೆ? ಕಷ್ಟ ಅನ್ನೋದಿಲ್ಲೇ ಇಲ್ಲ. ಎಲ್ಲ ಸಂತೋಷಗಳನ್ನು ಆರಿಸ್ಕೊಂಡು ಹೋಗೋದು ನಮ್ಮ ಕಡೆಗಿದೆ. ಮತ್ತು ಸಣ್ಣ ಮಕ್ಕಳಿದ್ದಾಗ ತಪ್ಪು ಮಾಡೋದು ಸಹಜ. ಅದನ್ನು ತಿದ್ದುವಂಥ ಮತ್ತೆ ಬಡದು ಹೊಡೆದು ತಿದ್ದಬೇಡ್ರಿ. ಒಮ್ಮೆ ಹೊಡೀರಿ ಬೇಡ ಅನ್ನಂಗಿಲ್ಲ, ಭಯ ಬೇಕು ಅವ್ರಿಗೆ. ಅದ್ರ ಜೊತೆಗೆ ಪರಿವರ್ತನೆಯನ್ನು ಮಾಡಿ ಮಕ್ಕಳನ್ನು ಪರಿವರ್ತನೆ ಮಾಡಿರಿ. ನನಗೆ ಇನ್ನೊಂದು ಸಣ್ಣ ಘಟನೆ ನೆನಪಾಗುತ್ತೆ. ನಮ್ಮ ತಾಯಿ ನನಗೆ 3ನೇ ಎತ್ತೋದು ಇವತ್ತಿಗೂ ನನಗೆ ಅಚ್ಚಳಿಯದೆ ಉಳಿದೈತೆ ನನ್ನ ತಲೆ ಒಳಗೆ. ಅದು ನಾನು 3ನೇ ಎತ್ತಿದ್ದಾಗ 4 ಕಣೆ. ಇವತ್ತು 4 ಕಣೆ ಅಂದರೆ ಯಾರಿಗೂ ಗೊತ್ತಿಲ್ಲ, ಭಾಳ ಹಿರಿಯರಿಗೆ ಗೊತ್ತಿರ್ಬೋದು. ಆ 4 ಕಣೆ ಅಂದರೆ ಇವತ್ತಿನ ಸುಮಾರು $1,000 $2,000 ವ್ಯಾಲ್ಯೂ ಅಂತ ಕಾಣುತ್ತೆ. ನಾನು ತುಡುಗು ಮಾಡಿದ್ದೆ, ಅದನ್ನು ತುಡುಗು ಮಾಡಿ ಅದನ್ನು ಇಟ್ಕೊಂಡಿದ್ದೆ. ನಮ್ಮ ತಾಯಿಗೆ ಗೊತ್ತಿತ್ತು ಇವನೇ ತುಡುಗು ಮಾಡಿದಾನ ಅಂಥೇಳಿ. ನನ್ನ ಹೊಡೆದ್ಲು ಬಡದ್ಲು ಒಪ್ಕೊಳ್ಳಿಲ್ಲ. ನಾನು ಮತ್ತು ಅವ್ನ ಮಗ ಅಲ್ಲ, ಒಪ್ಕೊಳ್ಳಿಲ್ಲ. ಇಷ್ಟು ಹೊಡೆದ್ಲು ಅಂದರೆ ಕೈ ಕಟ್ಟಿಲ್ಲ, ಹಿಂಗೆ ಕಾಲು ಕಟ್ಟಿಲ್ದು, ಮಣಿ ಒಳಗೆ ಹಳೆ ಮಣಿ ಗೂಟ ಹಾಕಿದ್ಲು. ಗೂಟಕ್ಕೆ ಹಾಕಿಬಿಟ್ಲು ವಾಪಸ್, ಹಿಂಗೆ ತಲೆ ಕೆಳಗೆ ಮಾಡಿ ಕಾಲಕ್ಕೆ ಮೇಲೆ ಹಾಕಿಬಿಟ್ಲು. ಹಾಕಿದಾಗ 2 ತಾಸು ರೀ ಇಡೀ ಓಣ್ಯಾನ ಮಂದಿ ಬಂದರೂ ಸಹಿತ ನಾನು ಒಪ್ಕೊಳ್ಳಿಲ್ಲ. ಯಾಕಂದರೆ ನಾನು ಶಂಸೂರ್ನ 3ನೇ ಕ್ಲಾಸಿಗೆ. ಆಮೇಲೆ ನಮ್ಮ ಮೌನು ಒಪ್ಕೊಳ್ಳಿಲ್ಲ. ಕಡೆಗೆ ನನಗೆ ರಗಡಾಯಿತು, ಕಣ್ಣಾಗ ರಕ್ತ ಬಂದಾಗಾಯಿತು. ರಗಡಾದ ಮೇಲೆ 2 ತಾಸು ಆದಮೇಲೆ ಒಪ್ಕೊಂಡೆ. ಅದನ್ನು ಎಲ್ಲಿ ತೆಗೆದಿಟ್ಟಿದ್ನಂದರೆ ಸಿಗಲಾರ್ದಂಥ ಜಾಗದೊಳಗೆ ತೆಗೆದಿಟ್ಟಿದ್ದೆ. ಇವತ್ತಿಗೂ ಅವತ್ತಿನ ತಪ್ಪು ಮತ್ತೊಮ್ಮೆ ಮಾಡಲಿಲ್ಲ ನಾನು. ಸೊ ಅದೇ ನಮ್ಮ ತಾಯಿ ನನಗೆ ಅವತ್ತೇನೆ ಇಲ್ಲಪ್ಪ ನೀ ಇದನ್ನು ತುಡುಗು ಮಾಡಿ ಸರಿ ತಂದುಬಿಟ್ಟಿದ್ರೆ ಇವತ್ತೊಬ್ಬನ ಕಳ್ಳ ಆಗ್ಬೋದಾಗಿತ್ತು. ಅದಕ್ಕೆ ಮಕ್ಕಳು ತಪ್ಪು ಮಾಡಿದಾಗ ಅವ್ರ ತಪ್ಪನ್ನು ತಿಳಿಸ್ರಿ. ಆ ತಿಳಿಸಿ ಅವ್ರಿಗೆ ಮತ್ತೆ ಏನು ಮಾಡೋಕ್ಕೆ. ಮತ್ತೆ ನಮ್ಮ ತಾಯಿ ನನಗೆ ಏನು ಮಾಡಿಲ್ಲಪ್ಪ ಅಂದರೆ, ಸೊ ನನಗೆ ಕುಂದ್ರಿಸಿ ಬುದ್ಧಿ ಹೇಳಿ ಹಿಂಗೆ ಮಾಡಿದರೆ ತಪ್ಪಾಗಿ ಅಷ್ಟಕ್ಕೆ ಬಿಡಲಿಲ್ಲ. ಅವಳು ಕಂಪ್ಲೀಟ್ಲಿ ನನ್ನನ್ನು ತಿದ್ದಿದ ಪರಿಣಾಮ ಇವತ್ತು ನಾ ಇಲ್ಲಿ ಬಂದು ನಿಂತ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ಯದ. ಅದಕ್ಕೆ ಮಕ್ಕಳನ್ನು ತೀಡಿ ಮಾಡಿರಿ, ಮಕ್ಕಳನ್ನು ಸಂತೋಷಿತವಾಗಿರಿ. ನೀವು ಎಂಜಾಯ್ ಮಾಡಿರಿ ಫಸ್ಟ್ ಲೈಫನ್ನು. ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ, ಮದುವೆ ಆದ 2 ವರ್ಷಕ್ಕೆ 1 ಮಕ್ಕಳು 2 ಮಕ್ಕಳು ಅದು ಅಂದ್ರೆ ಮುಗಿದು ಹೋತು ನಮ್ಮ ಕತೆ. ನಾವೆಲ್ಲ ಮುಗ್ದರಗತೆನೇ ಮಾಡ್ತೀವಿ ನಾವು. ಇವತ್ತಿನ ಯುವಕರಿಗೆ ಹೇಳ್ತೀನಿ ನಾನು, ಯಾಕಂದರೆ ಎಲ್ಲರೂ ಸಣ್ಣವ್ರದಿರಿ, ಇಲ್ಲೇ ಮಕ್ಕಳೆಲ್ಲರೂ ಹಚ್ಚಿರಪ್ಪ ಅಂದ್ರೆ ಸಣ್ಣವ್ರದಿರಿ. ನೀವು ಎಂಜಾಯ್ ಮಾಡಿರಿ, ನೀವು ಎಲ್ಲದರೊಳಗೂ ಪಾಲಾಗ್ರಿ. ಎಲ್ಲ ನೀವು ಲೈಫ್ ನಾವು ಎಂಜಾಯ್ ಮಾಡ್ತಾ, ನಮ್ಮ ಕುಟುಂಬವನ್ನು ಎಂಜಾಯ್ ಮಾಡ್ತಾ ಅಂದರೆ ಮಜಾ ಅಲ್ಲ. ನಾನು ಹೇಳ್ತೇನೆ ಎಂಜಾಯ್ಮೆಂಟ್ ಅಂದರೆ ಮಜಾ ಅಲ್ಲ, ಸಂತೋಷವಾಗಿರೋದಕ್ಕೆ ಮಜಾ ಎಂಜಾಯ್ಮೆಂಟ್ ಅಂತ ಹೇಳ್ತೀನಿ. ಅದನ್ನು ಮಾಡ್ತಾ ಮಕ್ಕಳ ಜೊತೆಗೆ ನೀವು ಇದ್ರಪ್ಪ ಅಂದರೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ಕುಟುಂಬ ಆಗುತ್ತೆ. ಒಳ್ಳೆಯ ಕುಟುಂಬ ಆತಪ್ಪ ಅಂದ್ರೆ ಯಾವ ಪೊಲೀಸ್ ಸ್ಟೇಷನ್ನು ಬೇಡ, ಯಾರು ಪೊಲೀಸರು ಬೇಡ, ಯಾವ ಅಧಿಕಾರಿಗಳು ಬೇಡ ನಮಗೆ. ಯಾಕಂದ್ರೆ ನಮ್ಮಷ್ಟಕ್ಕೆ ನಮ್ಮನ್ನು ನಾವು ಸರಿ ಮಾಡ್ಕೊಂಡ್ಬಿಟ್ರೆ ಯಾರು ನಮ್ಮನ್ನು ಹಿಡಿಯೋರು? ನಾನು ಸರಿಯಾಗಿದ್ದರೆ ಯಾರು ನಮ್ಮನ್ನು ಹೊಡೆಯೋರು? ನಾನು ಹೇಳ್ತೀನಿ ನಿಮಗೆ, 16-15 ವರ್ಷಕ್ಕೆ ಗಾಡಿ ಕೊಡ್ತೀರಿ, ದಯವಿಟ್ಟು ಕೊಡಬೇಡ್ರಿ ಗಾಡಿನ. 18 ವರ್ಷ ಆಗೋ ಮಟ್ಟ ಗಾಡಿ ಕೊಡಬೇಡ್ರಿ. ಕಲೀಲಿ ಅವ್ನು ಇಲ್ಲ ಅಂತಲ್ಲ, ನೀವು ಕಲಿಸ್ರಿ ಬೇಡ ಅನ್ನಂಗಲ್ಲ, ಬಟ್ ಅವನಿಗೆ ಗಾಡಿ ಕೊಡಬೇಡ್ರಿ. ಗಾಡಿ ಯಾಕೆ ಕೊಡಬೇಡ ಅಂದರೆ ಅವ್ನು ಹೊಡಿ ಸ್ಟೈಲ್ ನೋಡ್ಬೇಕು ನೀವು. ಅದೇನು ಮೇಲೆ ಎತ್ತಾರ್ರಿ ಮುಂದಿನ ಗಾಲಿನ ಪೆಟ್ಟಾದರೆ ನೀವು ಹೋಗ್ತೀರಿ. ನೋಡಿರಿ ಹೆಲ್ಮೆಟ್ ಹಾಕಲ್ಲ, ಇವನ್ನೆಲ್ಲ ಕಲಿಸ್ರಿ ನೀವು. ಸ್ಟ್ರಿಕ್ಟ್ಲಿ ಕೊಡಬೇಡ್ರಿ, ಸ್ಟ್ರಿಕ್ಟ್ಲಿ ಗಾಡಿ ಕೊಡಿಸ್ಬೇಡ್ರಿ. ನಾವೇನು ಮಾಡ್ತೀವಿ ಅಂದರೆ, ನಮ್ಮದೊಂದು ತುಡ್ತ ಹೇಗಿದೆ ಅಂದರೆ, ನಾನು ಆ ವಯಸ್ಸಿನಾಗ ಮಾಡಿಲ್ಲ ನನ್ನ ಮಗ ಮಾಡಲಿ, ನಾನು ಆ ವಯಸ್ಸಿನಾಗ ಮಾಡಿಲ್ಲ ನನ್ನ ಮಗಳು ಮಾಡಲಿ ಅನ್ನುವಂಥ ಮನೋಭಾವ ನಮ್ಮಲ್ಲಿದೆ. ದಯವಿಟ್ಟು ಅದರಿಂದ ಹೊರಗೆ ಬರ್ರಿ. ನಮ್ಮ ಪರಿಸ್ಥಿತಿನೇ ಬೇರೆ, ಇವತ್ತಿನ ಮಕ್ಕಳ ಪರಿಸ್ಥಿತಿನೇ ಬೇರೆ, ಮುಂಬರುವಂಥ ಜನ್ರೇಷನ್ದ ಪರಿಸ್ಥಿತಿನೇ ಬೇರೆ. ಯಾಕಂದರೆ ಕಾಲ 30 ವರ್ಷಕ್ಕೊಮ್ಮೆ ಚೇಂಜ್ ಆಗುತ್ತೆ. ನಾವು ಒಬ್ಬ ಮನುಷ್ಯ ಎವರೇಜ್ 3 ಜನ್ರೇಷನ್ಗಳನ್ನು ನೋಡ್ತೀವಿ ನಾವು ಈ ಸದ್ಯಕ್ಕೆ 2nd ಜನ್ರೇಷನಲ್ಲಿದ್ದೀವಿ. ಹಿರಿಯರೆಲ್ಲರೂ 3ನೇ ಜನ್ರೇಷನಲ್ಲಿದ್ದಾರೆ. ಸೊ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ, ಆ ಜನ್ರೇಷನಿಗೆ ತಕ್ಕ ಹಾಗೆ ನಮ್ಮನ್ನು ನಾವು ಬದಲಾವಣೆ ಮಾಡ್ಕೊತ ಹೋಗಬೇಕು. ಅದಕ್ಕೆ ನಾವು ಅಡಾಪ್ಟ್ ಆಗಬೇಕು. ನನಗಿವತ್ತು ಹಳೆ ಟೆಕ್ನಾಲಜಿ ನಾವೆಲ್ಲ ಕಲಿತದ್ದು ಹಳೆ ಸಿಲೆಬಸ್ಸು ಇವತ್ತು ನಾವು ಕಲ್ಕೋತೀವಿ, ಅಪ್ಡೇಟ್ ಆದೀವಿ. ನಾವು ಕಂಪ್ಯೂಟರ್ ಕಲಿತೀವಿ, ಇವತ್ತಿಗೂ ಹಲವಾರು ಎಲ್ಲವನ್ನು ಆಪ್ರೇಟ್ ಮಾಡ್ತೀವಿ. ನಾವು ಗೊತ್ತಿದೆ ಅಂಥೇಳಿ ನಾವು ಅಪ್ಡೇಟ್ ಆಗ್ತಾ ಇರ್ತೀವಿ. ಆ ನಿಟ್ಟಿನೊಳಗೆ ತಮ್ಮ ಮಕ್ಕಳನ್ನು
ಸೊ ಸರಿಯಾದ ನಿಟ್ಟಿನಲ್ಲಿ ನಡೆಸುವಂಥ ಕರ್ತವ್ಯ ನಿಮ್ಮದು ಇದೆ ಮತ್ತು ಶಿಕ್ಷಣ ಸಂಸ್ಥೆಗಳದ್ದು ಮತ್ತು ಶಿಕ್ಷಕರದ್ದು ಇದೆ. ಆ ನಿಟ್ಟಿನಲ್ಲಿ ತಾವು ಪ್ರಯತ್ನ ಮಾಡ್ತೀರಿ ಮತ್ತು ನಾವು ಹೊಸ ಹೊಸ ಯೋಜನೆಗಳನ್ನು ಹಾಕ್ಕೊಂಡು ನಮಗೇನು ಹಿರಿಯರು ನಮಗೇನು ಆಶೀರ್ವಾದ ಮಾಡಿದ್ದಾರೆ. ಇದು ಶಾರದಾ ಕ್ಯಾಂಪಸ್ ಬಸವರೆಡ್ಡಿ ಅನ್ನೋದು ಅಷ್ಟೇ, ಬಟ್ ಇದೆಲ್ಲ ಒಂದೇ ಸಿಂಗಲ್ ಕ್ಯಾಂಪಸ್. ಇದು ನಾನು ಅವ್ರದ್ದು ಒಂದು ಭಾಗನೇ. ನಾನು ಹೇಳಿದ್ದೀನಿ, ನಮ್ಮದು ಎಲ್ಲರದು ಕೂಡಿಕೊಂಡು ನಮಗೊಂದು ಜವಾಬ್ದಾರಿ CBSE ಕೊಟ್ಟಿದ್ದಾರೆ ಅವರು, ಅದನ್ನು ನಾವು ನಡೆಸ್ಕೊಂಡು ನೋಡ್ತೀವಿ. ನೀವು ಯಾವುದೇ ಜವಾಬ್ದಾರಿ ಕೊಡ್ರಿ ಶಿಕ್ಷಣ ಸಂಬಂಧಪಟ್ಟಂಗೆ ನಾವು ಶಿರಸಾವಹಿಸಿ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತೇಳಿ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಶಿಕ್ಷಕರ ಮಕ್ಕಳು ಯಾವ ಸ್ಕೂಲ್ನಾಗ ಕಲಿತರು ಅಷ್ಟೇ, ಅದು ನಮ್ಮ ಸ್ಕೂಲ್ನಾಗ ಕಲಿಬೇಕು, ಇಲ್ಲೇ ಕಲಿಬೇಕು ಅನ್ನುವಂಥ ಮನೋಭಾವ ನಮಗಿಲ್ಲ. ಬಟ್ ಅವ್ರಿಗೊಂದು ಒಳ್ಳೆಯ ಶಿಕ್ಷಣ ಸಿಗಬೇಕು ಅನ್ನೋದು ಮಾತ್ರ ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಆ ನಿಟ್ಟಿನಲ್ಲಿ ನೀವು ಮಾಡಿರಿ. ನೀವೆಲ್ಲ ನಮ್ಮ ನಂಬಿಕೆ ಇಟ್ಟು, ಪ್ರಥಮ ಬಾರಿಗೆ ನಂಬಿಕೆ ಇಟ್ಟು ಒಂದೇ ವರ್ಷಕ್ಕೆ 172 ವಿದ್ಯಾರ್ಥಿಗಳನ್ನ ಇಲ್ಲಿ ಅಡ್ಮಿಷನ್ ಮಾಡಿಸಿರಲ್ಲ. ನಿಮ್ಮೆಲ್ಲರಿಗೂ ನಾನು ನಮ್ಮ ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಮುಂದಿನ ವರ್ಷ ನಮಗಿರೋದು 1 ಯೂನಿಟ್ ರೀ. 1 ಯೂನಿಟಿಗೆ 40 ಹುಡುಗರು ತೊಗೋತೀವಿ ನಾವು. ನೆನಪಿರಲಿ, ಮತ್ತು ಸರ್ ಹೇಳಿದ್ರೆ 400ಕ್ಕಿಂತ ಹೆಚ್ಚು ತೊಗೊಳಕ್ಕಾಗಲ್ಲ ನಮಗೆ, ಯಾಕಂದ್ರೆ ಇರೋದು 1 ಯೂನಿಟಿಗೆ 40. ನಮ್ಮ ಬಸವರೆಡ್ಡಿ ಒಳಗಾದ್ರೆ ಏನದ ಅಂದರೆ 3 ಯೂನಿಟ್ ಇದೆ, 40 120 1 ಯೂನಿಟಿಗೆ ತೊಗೋತೀವಿ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಗೆ 120 ಹುಡುಗರು ತೊಗೋತೀವಿ. ಇಲ್ಲಿ ಹಾಗಿಲ್ಲ, CBSEಗೆ ಸ್ಟ್ರಿಕ್ಟ್ಲಿ ಇದೆ ಅದು. ನಾವು ಹೆಚ್ಚಿಗೆ ಹುಡುಗರು ತೊಗೊಳಿಕ್ಕಾಗಲ್ಲ, ಕೇವಲ 40 ಹುಡುಗರುಗಳನ್ನು ಮಾತ್ರ ನಾವು ತೊಗೋತೀವಿ. ಅದಕ್ಕೆ ಗೊತ್ತಿರಲಿ ನಿಮಗೆ, ಯಾಕಂದ್ರೆ 4 ತುಂಬುತ್ತನ್ನುವಂಥ ಭರವಸೆ ಇದೆ, ತುಂಬಿಸ್ತೀವಿ ನಾವು, ಅಷ್ಟು ಕಾನ್ಫಿಡೆಂಟ್ ಆಗಿದ್ದೀವಿ. ಯಾಕೆ ಕಾನ್ಫಿಡೆಂಟ್ ಅದೀವಿ ಅಂದರೆ ನಾವು ಒಳ್ಳೆಯ ಶಿಕ್ಷಣ ಕೊಡ್ತೀವಿ ಅನ್ನುವಂಥದ್ದಿದೆ. ಆ ನಿಟ್ಟಿನೊಳಗೆ ನಿಮ್ಮೆಲ್ಲರೂ ನಮಗೇನು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದೀರಿ, ನಮ್ಮ ಶಿಕ್ಷಣ ಸಂಸ್ಥೆದ ಮೇಲೆ ಮತ್ತು ಈ ವೇಮನ ವಿದ್ಯಾವರ್ತಕ ಸಂಘ ಮತ್ತು ಶಾರದಾ ಸ್ಕೂಲಿನ ಮೇಲೆ ಏನು ಪ್ರೀತಿ ಇಟ್ಟಿದ್ದೀರಿ, ಈ ಪ್ರೀತಿಯನ್ನು ಹೀಗೆ ಮುಂದುವರಿಸ್ರಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಸ್ವಲ್ಪ ಹೆಚ್ಚು ಮಾತಾಡಿದೆ. ದಯವಿಟ್ಟು, ಯಾಕಂದರೆ ನಾವು ಭಾಳ ಪಾಲಕರು ನಿಮ್ಮ ಮುಂದೆ ಬಂದಿಲ್ಲ, ಇದು ಪ್ರಥಮ ಬಾರಿಗೆ. ಯಾಕಂದರೆ ಇದು ಭಾಳ ಇನ್ಸ್ಟಿಟ್ಯೂಷನ್ ಬೆಳೆಸ್ತೀವಿ ನಾವು. ಮುಂದೊಂದು ದಿನ ಈ ಇನ್ಸ್ಟಿಟ್ಯೂಷನ್ KL ಇನ್ಸ್ಟಿಟ್ಯೂಷನ್ ಆಗಿ ಬೆಳೆಯುತ್ತೆ, 100 ವರ್ಷ ಬಾಳುತ್ತೆ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ.